ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಭಾಗದಲ್ಲಿ ಅತಿ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ಬೇಗ ಬೇಗ ಮಾಡ್ತಾ ಹೋಗ್ತಾ ಇದ್ದೀನಿ. ಇದರ ಮೂಲಕ ನಿಮಗೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಓಕೆ, ಅಂದರೆ ಕಡಿಮೆ ಟೈಮಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನು ನಾವು ಕವರ್ ಮಾಡ್ತಾ ಹೋಗೋಣ ಓಲ್ಡ್ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ. ಓಕೆ, ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಭೌಗೋಳಿಕವಾಗಿ ಅತಿ ಹೆಚ್ಚು ವಿಸ್ತಾರವಾಗಿರುವ ಭಾರತದ ರಾಜ್ಯ ಯಾವುದು? ರಾಜಸ್ಥಾನ್. ಭಾರತದಲ್ಲಿ ಹತ್ತಿ ಬೆಳೆಯಲು ಉತ್ತಮವಾದ ಮಣ್ಣು ಯಾವುದು? ಕಪ್ಪು ಮಣ್ಣು. ರಂಗನತಿಟ್ಟು ಪಕ್ಷಿಧಾಮ ಇರುವಂತಹ ಜಿಲ್ಲೆ ಯಾವುದು ಅಂದರೆ ಮಂಡ್ಯ. ಭಾರತದಲ್ಲಿರುವ ಅತಿ ಪ್ರಾಚೀನ ಪರ್ವತ ಶ್ರೇಣಿಗಳೆಂದರೆ ಅರಾವಳಿ ಶ್ರೇಣಿ. ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಗೋರೂರು ಅಣೆಕಟ್ಟು ಇರುವಂತಹ ಜಿಲ್ಲೆ ಹಾಸನ. ರೇಡಿಯೋ ಕಾರ್ಬನ್ ಕಾಲನಿರ್ಣಯ ತಂತ್ರಜ್ಞಾನವು ಈ ಕೆಳಗಿನ ಒಂದರ ಕಾಲವನ್ನು ನಿರ್ಣಯಿಸಲು ಬಳಸುತ್ತಾರೆ ಅಂತ ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ಪಳೆಯುಳಿಕೆಗಳು. ಕಾಫಿ ಮತ್ತು ಟೀ ಮುಖ್ಯವಾಗಿ ಹೊಂದಿರುವುದು ಯಾವ ಅಂಶ ಅಂತ ಹೇಳಬೇಕಂದ್ರೆ ಕೆಫಿನ್ ಅಂಶವನ್ನು. ನಕ್ಷತ್ರಗಳು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುವಂತೆ ಕಾಣುವುದೇಕೆಂದರೆ ಇದಕ್ಕೆ ಪ್ರಮುಖವಾದ ಕಾರಣ ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದು. ಓಕೆ, ವಾಷಿಂಗ್ ಸೋಡಾ ಇದರ ಸಾಮಾನ್ಯ ಹೆಸರು ಏನು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳ್ಬೋದು. ಬೈಕಾರ್ಬೋನೇಟ್ ಬಂದರೆ ಅದು ಅಡುಗೆ ಸೋಡಾ, ಕೇವಲ ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳಿದರೆ ಅದು ವಾಷಿಂಗ್ ಸೋಡಾ. ಒಂದು ಅಣುವಿನ ಕೇಂದ್ರವು ಯಾವ ಅಣುಗಳನ್ನು ಒಳಗೊಂಡಿರುತ್ತೆ ಅಂತ ಪ್ರಶ್ನೆ. ಒಳಗೊಂಡಿದೆ. ಈ ಒಂದು ಅಣುವಿನ ಕೇಂದ್ರ ಇದು ಪ್ರಮುಖವಾಗಿ ಒಳಗೊಂಡಿರೋದು ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಶ್ರೀ ಕೃಷ್ಣದೇವರಾಯ ವಿಜಯನಗರದ ಯಾವ ರಾಜವಂಶಕ್ಕೆ ಸೇರಿದವರು? ಇವರು ತುಳುವ ವಂಶಕ್ಕೆ ಸೇರಿದಂಥವರು. 1953 ರಾಜ್ಯ ಪುನರ್ವಿಂಗಡನಾ ಆಯೋಗದ ಅಧ್ಯಕ್ಷರಾಗಿ ನೇಮಕವಾದವರು ಯಾರು? ಆಪ್ಷನ್ ಎ ಫಜಲ್ ಅಲಿ. ಕೆಳಗಿನ ಸ್ವತಂತ್ರ ಹೋರಾಟದ ಚಳವಳಿಯನ್ನು ಕಾಲಾನುಕ್ರಮವಾಗಿ ಜೋಡಿಸಿರಿ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 132. ಅದರ ಪ್ರಕಾರ ಅಸಹಕಾರ ಚಳವಳಿ, ಅದಾದ ನಂತರ ಕಾನೂನು ಭಂಗ ಚಳವಳಿ, ಅದಾದ ನಂತರ ಕ್ವಿಟ್ ಇಂಡಿಯಾ ಚಳವಳಿ ಆಗತ್ತೆ. ಓಕೆ, ಕೆಳಗಿನ ವ್ಯಕ್ತಿಗಳಲ್ಲಿ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಗೆ ಸಂಬಂಧಿಸಿದವರು ಯಾರು ಅಂತ ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. ಅದರ ಪ್ರಕಾರ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು 4 ಸರಿಯಾದಂಥ ಉತ್ತರ. ಶೇರ್ ಎ ಪಂಜಾಬ್ ಎಂದು ಹೆಸರುವಾಸಿಯಾದವರು ಯಾರು? ಇಲ್ಲಿ ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್. ಮರೀಚಿಕೆ ಅಥವಾ ಬಿಸಿಲುಗುದುರೆ ಕಾಣಿಸಿಕೊಳ್ಳಲು ಕಾರಣ ಯಾವುದು? ವಾತಾವರಣದಲ್ಲಿನ ವಿಭಿನ್ನ ಭಾಗಗಳ ಅಸಮತೋಲನದ ತಾಪಮಾನ. ಕೆಬಿ ಎಂದು ಕರೆಯಲ್ಪಡುವ 1 ಕಿಲೋಬೈಟ್ ಸಮವಾಗಿರುತ್ತೆ. ಎಷ್ಟಕ್ಕೆ ಸಮವಾಗಿರುತ್ತೆ ಅಂತ ಹೇಳಬೇಕಂದ್ರೆ 1024 ಬೈಟ್ಸ್ಗಳಿಗೆ. ಅಂತರ್ಜಾಲ ಶೋಧನೆಯು ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಒಂದು ರೀತಿಯ ಇದು ಏನಾಗಿದೆ? ಬ್ರೌಸರ್ ಅಂತ ಹೇಳ್ಬೋದು. ಕಂಪ್ಯೂಟರ್ ಭಾಷೆಯ ಸೂಚನೆಯಲ್ಲಾಗುವ ತಪ್ಪು ಅಥವಾ ಎರರ್ಗಿರುವ ಮತ್ತೊಂದು ಹೆಸರು ಅಂದರೆ ಬಗ್ ಅಂತ ಹೇಳ್ಬೋದು. ಕಂಪ್ಯೂಟರ್ ಭಾಷೆಯಲ್ಲಿ GUIನ ವಿಸ್ತೃತ ರೂಪ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. RK ಲಕ್ಷ್ಮಣ್ ಒಬ್ಬ ಪ್ರಸಿದ್ಧ ವ್ಯಂಗ್ಯ ಚಿತ್ರಗಾರ ಆಗಿದ್ದರು. ಭಾರತದ ಉದ್ಯಾನ ನಗರಿ ಎಂದು ಕರೆಯಲ್ಪಡುವಂತಹ ನಗರ ಯಾವುದು ಅಂತ ಹೇಳಬೇಕಂದ್ರೆ ಬೆಂಗಳೂರು. ಓಕೆ, ಮುಂದಿನ ಪ್ರಶ್ನೆನ ನೋಡೋಣ. ಮುಂದಿನ ಪ್ರಶ್ನೆ ಇದೆ ನಗಿಸುವ ಅನಿಲ. ನಗಿಸುವ ಅನಿಲ ಯಾವುದು? ನೈಟ್ರಸ್ ಆಕ್ಸೈಡ್. ಸಿಡುಬಿಗೆ ಲಸಿಕೆಯನ್ನು ಕಂಡುಹಿಡಿದವರು ಎಡ್ವರ್ಡ್ ಜನ್ನರ್. ಕರ್ನಾಟಕದಲ್ಲಿ ಈ ಕೆಳಗಿನ ಸ್ಥಳಗಳಲ್ಲಿ ಹೈಕೋರ್ಟ್ ಪೀಠಗಳನ್ನು ಸ್ಥಾಪನೆ ಮಾಡಲಾಗಿದೆ. 134 ಬೆಂಗಳೂರು, ಕಲಬುರಗಿ ಮತ್ತು ಬೆಳಗಾವಿ. ಧಾರವಾಡ. 134 ಬೆಂಗಳೂರು, ಕಲಬುರಗಿ ಮತ್ತು ಧಾರವಾಡ. ಭಾರತದಲ್ಲಿ ಅತಿ ವಿಸ್ತಾರವಾದ ನದಿ ದ್ವೀಪವು ವಿಶ್ವ ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಾಗಿದೆ. ಅದು ಯಾವುದು ಅಂದರೆ ಮಜುಲಿ ದ್ವೀಪ. 2016 ರಿಯೋ ಒಲಿಂಪಿಕ್ಸ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ PV ಸಿಂಧು ಪಡೆದದ್ದು. ಹಿಂದಿನ ಕ್ವಶನ್ ಪೇಪರ್ ಆಗಿರೋದ್ರಿಂದ ಈ ಪ್ರಶ್ನೆ ಬಂದಿದೆ. ಇಲ್ಲಿ ಸರಿಯಾದಂಥ ಉತ್ತರ ಬೆಳ್ಳಿ ಪದಕ. ದಕ್ಷಿಣ ಭಾರತದ ಯಾವ ಸಿನಿಮಾ 19ನೇ ಶಾಂಘೈ ಅಂತಾರಾಷ್ಟ್ರೀಯ ಸಿನಿಮಾ ಉತ್ಸವದಲ್ಲಿ ಅತಿ ಉತ್ತಮ ಸಿನಿಮಾ ಪ್ರಶಸ್ತಿ ಪಡೆದಿದೆ? ಇದು ಕೂಡ ಓಲ್ಡ್ ಕ್ವಶನ್ ಆಗಿದೆ. ತಿಥಿ ಅಂತ ಹೇಳ್ಬೋದು. ದೇಜಗೌ ಎಂದು ಖ್ಯಾತರಾದ ಜವರೇಗೌಡರು ಕೆಳಗಿನ ಯಾವ ಪ್ರಶಸ್ತಿಯನ್ನು ಪಡೆದುಕೊಂಡಿಲ್ಲ ಅಂತ ಕೇಳಿದ್ದಾರೆ. ಅವರು ಪಡೆದುಕೊಳ್ಳದೇ ಇರೋದು ಪದ್ಮಭೂಷಣ ಪ್ರಶಸ್ತಿ. ಈ ಕೆಳಗಿನ ಯಾವ ಶೃಂಗಸಭೆಯು ನಿಗದಿಯಂತೆ ಅಂದರೆ ಈಗ ಓಲ್ಡ್ ಕ್ವಶನ್ನಲ್ಲಿ ಯಾವುದು ಇಂಪಾರ್ಟೆಂಟ್ ಇಲ್ಲ ಅದನ್ನು ನಾನು ಬಿಡ್ತಾ ಇದ್ದೀನಿ. ಕರ್ನಾಟಕದ ಯಾವ ನಗರದಲ್ಲಿ ಪೊಲೀಸ್ ಆಯುಕ್ತರ ಕಚೇರಿ ಇರುವುದಿಲ್ಲ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಕಲಬುರಗಿ. ಮೈಸೂರು, ಬೆಳಗಾವಿ, ಮಂಗಳೂರಿನಲ್ಲಿ ನಾವು ಇದನ್ನು ನೋಡ್ಬೋದು.
ಪೊಲೀಸ್ ಹುತಾತ್ಮರ ದಿನವಾಗಿ ಆಚರಿಸುವಂತಹ ದಿನ ಯಾವುದು? ಇಲ್ಲಿ ಸರಿಯಾದ ಉತ್ತರ ಅಕ್ಟೋಬರ್ 21. ಕರ್ನಾಟಕ ಪೊಲೀಸ್ ಅಕಾಡೆಮಿ ಇರೋದು ಎಲ್ಲಿ ಅಂತ ಹೇಳಬೇಕಂದ್ರೆ ಮೈಸೂರಿನಲ್ಲಿ. ಈ ಕೆಳಗಿನ ಲೇಖಕರು ಮತ್ತು ಅವರ ಬರಹಗಳನ್ನು ಜೋಡಿಸಿ ಬರೆಯಿರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಆಗತ್ತೆ. ಸೊ ದ.ರಾ ಬೇಂದ್ರೆ 4 ತಂತಿ, ಆಮೇಲೆ ಕುವೆಂಪು ಅವರದ್ದು ರಾಮಾಯಣ ದರ್ಶನ ಮತ್ತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರದ್ದು ಚಿಕ್ಕವೀರ ರಾಜೇಂದ್ರ. ಬ್ರೆಡ್ನಲ್ಲಿ ಇರುವಂತಹ ಈಸ್ಟ್ ಒಂದು ಏನಾಗಿದೆ ಅಂತ ಹೇಳಬೇಕಂದ್ರೆ ಫಂಗಸ್ ಅಥವಾ ಶಿಲೀಂಧ್ರ. ಕಬ್ಬಿಣದ ಕೊರತೆಯಿಂದ ಆರೋಗ್ಯದಲ್ಲಿ ಡ್ಯಾಶ್ ಉಂಟಾಗತ್ತೆ. ಇದರ ಕೊರತೆಯಿಂದ ರಕ್ತಹೀನತೆ ಉಂಟಾಗತ್ತೆ. ಕುಡಿಯುವ ನೀರಿನಲ್ಲಿ ಅಂಟು ಜಾಡ್ಯ ನಿವಾರಕವಾಗಿ ಬಳಸುವಂತಹ ಒಂದು ಅನಿಲ ಯಾವುದು ಅಂದರೆ ಕ್ಲೋರಿನ್. ಮೂತ್ರಜನಕಾಂಗದ ಕಾರ್ಯನಿರ್ವಾಹಕ ಘಟಕದಲ್ಲಿರುವ ಅತಿ ಚಿಕ್ಕ ರಚನೆ ಯಾವುದು ಅಂದರೆ ನೆಫ್ರಾನ್. ಪಕ್ಷಿಗಳ ಕುರಿತು ಮಾಡುವಂತಹ ಅಧ್ಯಯನವನ್ನು ನಾವು ಏನಂತ ಕರಿತೀವಿ? ಆರ್ನಿಥಾಲಜಿ ಅಂತ ನಾವು ಕರಿತೀವಿ. ಓಕೆ, ಸೊ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಕೂಡ ನಾನು ಬಿಡ್ತಾ ಇದ್ದೀನಿ. ಈ ಕೆಳಗಿನವುಗಳಲ್ಲಿ ಯಾವುದು ಗಣಕಯಂತ್ರದ ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಅಂತ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದಂಥ ಒಂದು ಉತ್ತರ ಮೈಕ್ರೋಸಾಫ್ಟ್ ವಿಂಡೋಸ್. ರಾಜ್ಯಸಭೆಯ ಪದನಿಮಿತ್ತ ಮುಖ್ಯಸ್ಥರು ಯಾರಾಗಿರ್ತಾರೆ? ಇಲ್ಲಿ ಸರಿಯಾದ ಉತ್ತರ ಉಪರಾಷ್ಟ್ರಪತಿಗಳು. ಕರ್ನಾಟಕ ರಾಜ್ಯದಲ್ಲಿರುವ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿದರೆ 75. ಕೇಂದ್ರ ಚುನಾವಣಾ ಆಯೋಗದ ಸದಸ್ಯರ ಕಾರ್ಯನಿರ್ವಹಣಾ ಅವಧಿಯು ಎಷ್ಟಿರುತ್ತೆ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ 6 ವರ್ಷಗಳು ಅಥವಾ 65 ವರ್ಷಗಳು ಆಗುವವರೆಗೆ. ಭಾರತದ ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಡಾಕ್ಟರ್ BR ಅಂಬೇಡ್ಕರ್ ಅವರು. ರಾಷ್ಟ್ರಪತಿಯವರು ಯಾವ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು? ಸೊ ಸರಿಯಾದ ಉತ್ತರ ಯಾವುದೇ ಸದನವು ಅಧಿವೇಶನದಲ್ಲಿ ಭಾಗವಹಿಸದಿದ್ದಾಗ, 2 ಸದನಗಳು ಅಧಿವೇಶನದಲ್ಲಿ ಇಲ್ಲದಿರುವಾಗ. ಸೊ ಇದೆರಡರಲ್ಲಿ ಯಾವುದು ಸರಿಯಾದ ಉತ್ತರ? ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ. ಕೆಳಗಿನ ಯಾವ ಮಣ್ಣು ಭಾರತದ ನದಿ ತಟ ಹಾಗೂ ಕರಾವಳಿ ಬಯಲಿನಲ್ಲಿ ಇರುತ್ತೆ? ಸೊ ಮೆಕ್ಕಲು ಮಣ್ಣು ಸರಿಯಾದಂಥ ಉತ್ತರ. ಭಾರತದ ಪ್ರಾಚೀನ ತೈಲ ಶುದ್ಧೀಕರಣ ಘಟಕ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ದಿಗ್ಬಾಯ್, ಅಸ್ಸಾಂ. ಕೆಳಗಿನ ಯಾವ ನದಿಯು ಪಶ್ಚಿಮಕ್ಕೆ ಹರಿಯುತ್ತದೆ? ಸರಿಯಾದ ಉತ್ತರ ಶರಾವತಿ. ಕೇಸರಿಯನ್ನು ಉತ್ಪಾದಿಸುವ ಭಾರತದ ಏಕೈಕ ರಾಜ್ಯ ಜಮ್ಮು ಮತ್ತು ಕಾಶ್ಮೀರ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವಂತಹ ರಾಜ್ಯ ನಮ್ಮ ಕರ್ನಾಟಕ ಅಂತ ಹೇಳ್ಬೋದು. ಅತಿ ನೇರಳೆ ಅಥವಾ ನೇರಳಾತೀತ ಬೆಳಕನ್ನು ಶೋಧಿಸುವ ಹಾಗೂ ವಿಕಿರಣಗಳಿಂದ ರಕ್ಷಿಸುವ ವಾಯುಮಂಡಲದಲ್ಲಿರುವ ಅನಿಲ ಯಾವುದು ಅಂದರೆ ಯಾವುದು? ಓಝೋನ್ ಅನಿಲ ಅಂತ ಹೇಳ್ಬೋದು. ಇಂಗಾಲದ ಅತಿ ಕಠಿಣ ಘನ ರೂಪ ಯಾವುದು ಅಂತ ಹೇಳಿದರೆ ಇಲ್ಲಿ ಸರಿಯಾದ ಉತ್ತರ ವಜ್ರ. ಮುಂದಿನ ಪ್ರಶ್ನೆ, ಮರಳಿನ ಮೇಲೆ ನಡೆಯುವುದು ಸಿಮೆಂಟ್ ರಸ್ತೆಯ ಮೇಲೆ ನಡೆಯೋದಕ್ಕಿಂತ ಹೆಚ್ಚು ಕಷ್ಟ ಯಾಕೆ ಅಂತ ಕೇಳಿದರೆ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮರಳು ಮತ್ತು ಪಾದಗಳ ನಡುವಿನ ಘರ್ಷಣೆಯು ಕಾಂಕ್ರೀಟ್ ಮತ್ತು ಪಾದಗಳ ನಡುವಿನ ಘರ್ಷಣೆಗಿಂತ ಕಡಿಮೆ ಇರೋದ್ರಿಂದ. ಈ ಕೆಳಗಿನ ಯಾವ ಘಟನೆಯು ಜಾಗತಿಕ ತಾಪಮಾನಕ್ಕೆ ಕಾರಣವಾಗಿದೆ? ಇಲ್ಲಿ ಸರಿಯಾದಂಥ ಉತ್ತರ ಹಸಿರುಮನೆ ಪರಿಣಾಮ. ಗಾಳಿಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವಂತಹ ಘಟಕ ಯಾವುದು? ಸಾರಜನಕ, ಆಪ್ಷನ್ ಬಿ. ಜ್ಯೋತಿರ್ವರ್ಷ ಈ ಕೆಳಗಿನವುಗಳ ಒಂದು ಘಟಕ ಆಗಿದೆ. ಇದು ಪ್ರಮುಖವಾಗಿ ದೂರದ ಒಂದು ಘಟಕವಾಗಿದೆ. ದಂಡಕಾಂತದ ಕೇಂದ್ರದಲ್ಲಿನ ಕಾಂತತ್ವವು ಏನಾಗಿರುತ್ತೆ? ಸೊ ಇದು ಏನು ಈ ದಂಡಕಾಂತದ ಕೇಂದ್ರದಲ್ಲಿನ ಕಾಂತತ್ವ ಶೂನ್ಯವಾಗಿರುತ್ತೆ, ಆಪ್ಷನ್ ಸಿ. ಗಾಳಿಯು ಒಂದು ಗೊತ್ತಾದ ಡ್ಯಾಶ್ ಇಂದ ಡ್ಯಾಶ್ ವರೆಗೆ ಚಲಿಸುತ್ತೆ ಅಂತ ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ಗಾಳಿಯು ಒಂದು ಗೊತ್ತಾದ ಅಧಿಕ ಒತ್ತಡದ ದಿಕ್ಕಿನಿಂದ ಕಡಿಮೆ ಒತ್ತಡದ ದಿಕ್ಕಿನೆಡೆಗೆ ಚಲಿಸುತ್ತದೆ, ಆಪ್ಷನ್ ಎ ಸರಿಯಾದಂಥ ಉತ್ತರ. ಶಬ್ದದ ವೇಗವು ವಿವಿಧ ಮಾಧ್ಯಮದಲ್ಲಿ ವಿಭಿನ್ನವಾಗಿರುತ್ತೆ. ಶಬ್ದದ ವೇಗವು ಕ್ರಮವಾಗಿ ಈ ಕೆಳಗಿನ ಡ್ಯಾಶ್ ಮಾಧ್ಯಮಗಳಲ್ಲಿ ಹೆಚ್ಚಾಗುವುದು. ಇಲ್ಲಿ ಸರಿಯಾದ ಉತ್ತರ ಗಾಳಿ, ನೀರು ಮತ್ತು ಕಬ್ಬಿಣ. ಸೂರ್ಯಗ್ರಹಣ ಸಂಭವಿಸುವುದು ಯಾವಾಗ ಅಂತ ಕೇಳಿದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವಿದ್ದಾಗ. ಆರ್ಯ ಸಮಾಜದ ಸಂಸ್ಥಾಪಕರು ಯಾರು? ಸರಿಯಾದ ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ ಅವರು. ಮಂಡ್ಯ ಜಿಲ್ಲೆಯಲ್ಲಿರುವ ಮೇಲುಕೋಟೆಯಲ್ಲಿನ ವೈಷ್ಣವ ಮಠವನ್ನು ನಿರ್ಮಿಸಿ ಅಭಿವೃದ್ಧಿ ಪಡಿಸಿದವರು ಯಾರು ಅಂತ ಹೇಳಬೇಕಂದ್ರೆ ರಾಮಾನುಜಾಚಾರ್ಯರು. ಆಸೆಗಳನ್ನು ನಿಯಂತ್ರಿಸಲು ಮತ್ತು ದುಃಖವನ್ನು ಗೆಲ್ಲಲು ಅಷ್ಟಾಂಗ ಮಾರ್ಗವನ್ನು ಬೋಧನೆ ಮಾಡಿದವರು ಯಾರು ಅಂತ ಹೇಳಬೇಕಂದ್ರೆ ಗೌತಮ ಬುದ್ಧ. 1857ರ ದಂಗೆಯ ನಂತರ ರಂಗೂನಿಗೆ ಗಡಿಪಾರಾದ ಕೊನೆಯ ಮೊಘಲ್ ಸಾಮ್ರಾಟ ಯಾರು ಅಂತ ಹೇಳಬೇಕಂದ್ರೆ 2ನೇ ಬಹದ್ದೂರ್ ಶಾ. ಈ ಕೆಳಗಿನ ಯಾವ ಯುದ್ಧದ ಅವಧಿಯಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂದಿದ್ರು? ಸೊ ಇಲ್ಲಿ ಸರಿಯಾದ ಉತ್ತರ 4ನೇ ಆಂಗ್ಲೋ ಮೈಸೂರು ಯುದ್ಧ.
ಇವುಗಳಲ್ಲಿ ಯಾವುದು ಶಾಂತಿ ಸಮಯದ ಸರ್ವೋತ್ತಮ ಶೌರ್ಯ ಪ್ರಶಸ್ತಿಯಾಗಿದೆ? ಸರಿಯಾದಂಥ ಉತ್ತರ ಅಶೋಕ ಚಕ್ರ. ಮುಂದಿನ ಪ್ರಶ್ನೆ, ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಎಂಬ ಸಂಘಟನೆಯು ಸಂಬಂಧಪಟ್ಟಿರೋದು ಯಾವುದಕ್ಕೆ? ಇಲ್ಲಿ ಸರಿಯಾದಂಥ ಉತ್ತರ ಪರಿಸರ ಸಂರಕ್ಷಣೆಗಾಗಿ. ಇದು ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಇದೆಯಲ್ಲ, ಇದು ಸರಿಯಾದಂಥ ಉತ್ತರ ಮಾನವ ಹಕ್ಕುಗಳ ರಕ್ಷಣೆಗಾಗಿ. ಜೂನ್ ತಿಂಗಳ 21ನೇ ದಿನಾಂಕವನ್ನು ಆಚರಿಸುವುದು ಈ ಕೆಳಗಿನಂತೆ. ಇಲ್ಲಿ ಸರಿಯಾದಂಥ ಉತ್ತರ ವಿಶ್ವ ಯೋಗ ದಿನಾಚರಣೆ. ಭಾರತದ ಕಬ್ಬಿಣದ ಮನುಷ್ಯ ಅಥವಾ ಉಕ್ಕಿನ ಮನುಷ್ಯ ಅಂತ ಕರೆಯಲ್ಪಡೋರು ಯಾರು ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ರೇಖಾಗಣಿತದ ಪಿತಾಮಹ ಯಾರು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಯುಕ್ಲಿಡ್. ನಿತ್ಯ ಹಸಿರು ಕ್ರಾಂತಿಗೆ ಕರೆ ಕೊಟ್ಟವರು ಯಾರು ಅಂದರೆ MS ಸ್ವಾಮಿನಾಥನ್. ಅಬಕಾರಿ ಸುಂಕವನ್ನು ತೆರಿಗೆಯಾಗಿ ವಿಧಿಸುವುದು ಯಾವುದರ ಮೇಲೆ ಅಂದರೆ ಸರಕುಗಳ ಉತ್ಪಾದನೆಯ ಮೇಲೆ. ಕೇಂದ್ರ ಬ್ಯಾಂಕಿಂಗ್ ಕಾರ್ಯಚಟುವಟಿಕೆಗಳನ್ನು ಭಾರತದಲ್ಲಿ ನಿರ್ವಹಿಸುವಂಥದ್ದು ಯಾವುದು ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್. ಬ್ಯಾಂಕುಗಳು ತಮ್ಮಲ್ಲಿರುವ ಹಣ ಹಾಗೂ ಒಟ್ಟಾರೆ ಆಸ್ತಿಗಳ ನಡುವೆ ನಿರ್ದಿಷ್ಟ ಪ್ರಮಾಣದ ಅನುಪಾತವನ್ನು ಹೊಂದಿರಬೇಕು. ಇದನ್ನು ಡ್ಯಾಶ್ ಎಂದು ಕರೀತಾರೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಎ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಥವಾ ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತ ನಾವು ಅದನ್ನು ಕರಿತೀವಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಹಣದುಬ್ಬರವನ್ನು ನಿರ್ಧರಿಸುವುದು ಯಾವುದು ಅಂತ ಇಲ್ಲಿ ಸರಿಯಾದ ಉತ್ತರ ಸಗಟು ಮಾರಾಟ ಬೆಲೆ ಸೂಚ್ಯಂಕ. ಅದಾನಿ ಸಮೂಹ ಯಾವುದು ಇಂಪಾರ್ಟೆಂಟ್ ಇಲ್ಲ, ಅದನ್ನು ನಾನು ತೆಗೆದು ಹಾಕ್ತಾ ಇದ್ದೀನಿ. ಭಾರತೀಯ ವಿಜ್ಞಾನ ಸಂಸ್ಥೆ ಇರೋದು ಎಲ್ಲಿ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಬೆಂಗಳೂರು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ, ಅಲ್ಝೈಮರ್ ಅಥವಾ ಅರಳು ಮರಳು ಕಾಯಿಲೆಯು ಈ ಕೆಳಗಿನ ಒಂದಕ್ಕೆ ಸಂಬಂಧಪಟ್ಟಿದೆ. ಇದು ಸಂಬಂಧಪಟ್ಟಿರೋದು ಮೆದುಳಿಗೆ. ರಕ್ತದಲ್ಲಿ ಹಿಮೋಗ್ಲೋಬಿನ್ನ ಕಾರ್ಯವು ಏನಾಗಿರುತ್ತೆ ಅಂತ ಹೇಳಬೇಕಂದ್ರೆ ಆಮ್ಲಜನಕ ರವಾನಿಸುವುದು. DNA ರಚನೆಯನ್ನು ಮೊದಲು ವಿವರಿಸಿದವರು ವ್ಯಾಟ್ಸನ್ ಮತ್ತು ಕ್ರಿಕ್. ಆಪ್ಷನ್ ಡಿ. ಈ ಕೆಳಗಿನ ಒಂದು ನೀರಿನಲ್ಲಿ ಕರಗುವ ವಿಟಮಿನ್ ಯಾವುದು ಅಂದರೆ ವಿಟಮಿನ್ ಸಿ. ಮಾನವನ ದೇಹದಲ್ಲಿನ ಅತಿ ವಿಸ್ತಾರವಾದಂತಹ ಒಂದು ಅಂಗ ಯಾವುದು ಅಂತ ಕೇಳಿದ್ದಾರೆ, ಸರಿಯಾದ ಉತ್ತರ ಚರ್ಮ. BTO, DSQ, FRS, HQU ನಂತರದ ಶ್ರೇಣಿ ಯಾವುದು ಅಂತ ಇಲ್ಲಿ ಸರಿಯಾದ ಉತ್ತರ JPW ಅನ್ನೋದು. 95ನೇ ಪ್ರಶ್ನೆ, ಕೊಟ್ಟಿರುವ ಹೇಳಿಕೆಗಳಿಗೆ ಈ ಕೆಳಗಿನ ಯಾವ ಉಪಸಂಹಾರ ಸರಿಯಾದುದು? ಹೇಳಿಕೆಗಳು ಎಲ್ಲ ಹಾರ್ಮೋನಿಯಂಗಳು ಉಪಕರಣಗಳು, ಎಲ್ಲ ಉಪಕರಣಗಳು ಕೊಳಲುಗಳು. ಹಾಗಾದರೆ ಇಲ್ಲಿ ಉಪಸಂಹಾರ ಏನು ಅಂತ ಕೇಳಿದರೆ ಎಲ್ಲ ಕೊಳಲುಗಳು ಉಪಕರಣಗಳು, ಎಲ್ಲ ಹಾರ್ಮೋನಿಯಂಗಳು ಕೊಳಲುಗಳು ಅಂತ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗುತ್ತೆ. 2 ಮಾತ್ರ ಸರಿಯಾದದ್ದು, ಅಂದರೆ ಎಲ್ಲ ಹಾರ್ಮೋನಿಯಂಗಳು ಕೊಳಲುಗಳು ಆಗಿದೆ. ಕೆಳಗಿನ ಸಂವಿಧಾನದ ಕಲಮುಗಳಲ್ಲಿ ಸಂವಿಧಾನದ ಯಾವ ಕಲಮು ಅಂತರ್ರಾಜ್ಯ ಜಲವಿವಾದ ನ್ಯಾಯ ನಿರ್ಣಯಕ್ಕೆ ಸಹಕರಿಸುತ್ತೆ? ಇಲ್ಲಿ ಸರಿಯಾದ ಉತ್ತರ 262 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದು ಭಾರತದ ಪ್ರಜೆಗಳ ಮೂಲಭೂತ ಹಕ್ಕು ಅಲ್ಲ ಅಂತ? ಯಾವುದು ಉಚಿತ ಕಾನೂನು ನೆರವಿನ ಹಕ್ಕು, ಅದು ಮೂಲಭೂತ ಹಕ್ಕಲ್ಲ. ರಾಜ್ಯ ವಿಧಾನಸಭೆಯ ಶಾಸಕರು ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುವ ಇಚ್ಛೆ ಇದ್ದರೆ ತನ್ನ ರಾಜೀನಾಮೆಯನ್ನು ಈ ಕೆಳಗಿನವರಿಗೆ ಸಲ್ಲಿಸಬೇಕು. ಸರಿಯಾದ ಉತ್ತರ ವಿಧಾನಸಭೆಯ ಸ್ಪೀಕರ್ ಅಥವಾ ಸಭಾಪತಿ. ಸಂವಿಧಾನದ 359ನೇ ವಿಧಿಯು ರಾಷ್ಟ್ರಪತಿಯವರಿಗೆ ಕೆಳಗಿನ ಯಾವ ಸಂದರ್ಭದಲ್ಲಿ ಯಾವುದೇ ನ್ಯಾಯಾಲಯದಲ್ಲಿ ಮೂಲಭೂತ ಹಕ್ಕು ಚ್ಯುತಿ ಮಂಡಿಸದಂತೆ ತಡೆಯಲು ಸವಲತ್ತನ್ನು ನೀಡಿದೆ? ಇಲ್ಲಿ ಸರಿಯಾದ ಉತ್ತರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಆಪ್ಷನ್ ಎ. ಭಾರತದ ಯಾವ ಒಂದು ರಾಜ್ಯ ತನ್ನದೇ ಆದ ಸಂವಿಧಾನವನ್ನು ಹೊಂದಿರುತ್ತೆ? ಇದು ಮೊದಲನೇ ಪ್ರಶ್ನೆ ಆಗಿರೋದ್ರಿಂದ ಜಮ್ಮು ಮತ್ತು ಕಾಶ್ಮೀರ. ಆದರೆ ಇತ್ತೀಚೆಗೆ ಆರ್ಟಿಕಲ್ 370ಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ ಈಗ ಉಳಿದ ರಾಜ್ಯಗಳಂತೆ ಜಮ್ಮು ಮತ್ತು ಕಾಶ್ಮೀರ ಕೂಡ ಸಮಾನವಾದಂತಹ ಒಂದು ಅಧಿಕಾರವನ್ನು ಹೊಂದಿದೆ. ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರ ಅವಧಿ ಎಷ್ಟು? ಸರಿಯಾದ ಉತ್ತರ 6 ವರ್ಷ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಚಂಗಲರಾಯರೆಡ್ಡಿ. ರೂಲ್ ಆಫ್ ಲಾ ಯಾವ ದೇಶದ ಕೊಡುಗೆ? ಇದು ಪ್ರಮುಖವಾಗಿ ಬ್ರಿಟನ್ನ ಕೊಡುಗೆ ಆಗಿದೆ. ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದಂತಹ ವರ್ಷ ಯಾವುದು? ಆಪ್ಷನ್ 1989. RBI ಪ್ರಾರಂಭವಾದಂತಹ ವರ್ಷ 1935. ಕರ್ನಾಟಕ ರಾಜ್ಯದ ಇದು ಬಿಡಿ, ಹಿಂದಿನ ಪ್ರಶ್ನೆ. ಭಾರತದ ಮೊದಲ ವಿಶ್ವ ಸುಂದರಿ ಯಾರು ಅಂತ? ಸರಿಯಾದಂಥ ಉತ್ತರ ರೀಟಾ ಫರಿಯಾ. ವಿಶ್ವದ ಅತಿ ಎತ್ತರದ ಆದಿಯೋಗಿ ಶಿವನ ಪ್ರತಿಮೆ ಯಾವ ರಾಜ್ಯದಲ್ಲಿ ಇದೆ ಅಂತ? ಇಲ್ಲಿ ಸರಿಯಾದ ಉತ್ತರ ತಮಿಳುನಾಡು.
ರಾಷ್ಟ್ರೀಯ ಇದು ಕೂಡ ಅವಶ್ಯಕತೆ ಇಲ್ಲದೆ ಇರೋದನ್ನು ನಾನು ಬಿಡ್ತಾ ಹೋಗ್ತಾ ಇದ್ದೀನಿ. ಸೊ ಓಕೆ, ಸೊ GST ಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೆ? ಇಲ್ಲಿ ಸರಿಯಾದಂಥ ಉತ್ತರ ಯಾರು? ಹಣಕಾಸು ಸಚಿವರು. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರು ಅವಾಗಿಂದು ಇದು ಬಿಡಿ. ಓಕೆ, ಹಾಂ, ಸೊ ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಇಲ್ಲಿ ಸರಿಯಾದಂಥ ಉತ್ತರ ಮೈಸೂರು. ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಪೊಲೀಸ್ ಆಯುಕ್ತಾಲಯಗಳು ಕಾರ್ಯನಿರ್ವಹಿಸುತ್ತೆ? ಸರಿಯಾದಂಥ ಉತ್ತರ 5. ಉಪ ವಿಭಾಗದ ಪೊಲೀಸ್ ಅಧಿಕಾರಿ ಯಾರಾಗಿರ್ತಾರೆ? ಇಲ್ಲಿ ಸರಿಯಾದಂಥ ಉತ್ತರ DSP. ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ರಾಜ್ಯ ಪೊಲೀಸ್ ಘಟಕ ಅಲ್ಲ? ಸರಿಯಾದಂಥ ಉತ್ತರ CBI ಅನ್ನೋದು. ವಾರದ ಕವಾಯತ್ತುಗಳನ್ನು ಯಾವ ದಿನದಂದು ನಡೆಸಲಾಗುತ್ತೆ? ಇಲ್ಲಿ ಸರಿಯಾದಂಥ ಉತ್ತರ ಶುಕ್ರವಾರದಂದು. ಹರಪ್ಪ ನಾಗರಿಕತೆಯ ಧೊಲವೀರ ಎಲ್ಲಿದೆ? ಇದು ಇರೋದು ಗುಜರಾತ್ನಲ್ಲಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಚೋಳರ ರಾಜಧಾನಿ ಯಾವುದಾಗಿತ್ತು? ಇಲ್ಲಿ ಸರಿಯಾದಂಥ ಉತ್ತರ ಉರೈಯೂರು. ಮೊದಲನೆಯ ಪಾಣಿಪತ್ ಕದನ ಯಾವಾಗ ನಡೆಯಿತು? ಇದು ನಡೆದದ್ದು 1526ರಲ್ಲಿ. ನಾಲ್ಕನೇ ಆಂಗ್ಲೋ ಮೈಸೂರು ಕದನ ಯಾವಾಗ ನಡೆಯಿತು? ಇದು ನಡೆದದ್ದು 1799ರಲ್ಲಿ. ಚಂಪಾರಣ್ ಸತ್ಯಾಗ್ರಹ ನಡೆದಂತಹ ವರ್ಷ? ಸರಿಯಾದಂಥ ಉತ್ತರ 1917. ರಾತ್ರಿ ಕುರುಡುತನ ಯಾವ ಜೀವಸತ್ವದ ಕೊರತೆಯಿಂದ ಬರುತ್ತೆ? ಇದು ಬರೋದು ಜೀವಸತ್ವ A ಕೊರತೆಯಿಂದ. ನೀರಿನಲ್ಲಿ ಕರಗುವ ಜೀವಸತ್ವ ಯಾವುದು? ಸರಿಯಾದ ಉತ್ತರ ಜೀವಸತ್ವ B. ರಕ್ತವನ್ನು 4 ಗುಂಪುಗಳಾಗಿ ವಿಂಗಡಿಸಿದವರು ಯಾರು? ಇಲ್ಲಿ ಸರಿಯಾದ ಉತ್ತರ ಲ್ಯಾನ್ಸ್ ಸ್ಟೀನರ್. ಪ್ರೋಟೋಜೋವಾದಿಂದ ಬರುವ ಕಾಯಿಲೆ ಯಾವುದು? ಸೊ ಇಲ್ಲಿ ಸರಿಯಾದ ಉತ್ತರ ಮಲೇರಿಯಾ. ಓಕೆ, ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಕ್ಯಾನ್ಸರ್ ರೋಗದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಸೊ ಸರಿಯಾದ ಉತ್ತರ ಆಂಕಾಲಜಿ ಅಂತ ಕರೀತಾರೆ. ರಾಜ್ಯ ಲೋಕಸಭಾ ಸದಸ್ಯರ ಅಧಿಕಾರ ಅವಧಿ ಎಷ್ಟಿರುತ್ತೆ? ಇಲ್ಲಿ ಸರಿಯಾದ ಉತ್ತರ 5 ವರ್ಷಗಳು. ಕೆಳಗಿನ ಯಾವುದು ಸಂವಿಧಾನಾತ್ಮಕ ಪರಿಹಾರ ಕ್ರಮಗಳ ಮೂಲಭೂತ ಹಕ್ಕು ಅಲ್ಲ? ಯಾವುದು ಅಂದರೆ ಇಂಜಂಕ್ಷನ್ ಅನ್ನೋದು ಸರಿಯಾದ ಉತ್ತರ. ಹಣಕಾಸು ಆಯೋಗದ ಅಧ್ಯಕ್ಷರನ್ನ ನೇಮಕ ಮಾಡುವವರು ಯಾರು? ಸರಿಯಾದ ಉತ್ತರ ರಾಷ್ಟ್ರಪತಿ. ಕರ್ನಾಟಕ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 25. ಸೊ ಚಲನಶಕ್ತಿಯ ಸಮೀಕರಣ ಹೀಗಿದೆ. ಸೊ ಚಲನಶಕ್ತಿಯ ಸಮೀಕರಣ ಯಾವುದು? ಆಪ್ಷನ್ ಬಿ ಪ್ರಕಾರ KE = ½ mv² ಅಂತ ಹೇಳ್ಬೋದು. ಸೊ ಇದು ಚಲನಶಕ್ತಿಯ ಸಮೀಕರಣ ಅಂತ ಹೇಳ್ಬೋದಾಗಿದೆ. ಆಪ್ಷನ್ ಬಿ. ಮರಳುಗಾಡಿನ ಮರೀಚಿಕೆಗೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಪೂರ್ಣಾಂತರಿಕ ಪ್ರತಿಫಲನ. ಆಪ್ಷನ್ ಬಿ. ಭೂಪದರದಲ್ಲಿ ಇರುವ ಪ್ರಮುಖ ಧಾತು ಯಾವುದು? ಸರಿಯಾದ ಉತ್ತರ ಆಮ್ಲಜನಕ. ಆಪ್ಷನ್ ಎ. ಕೆಳಗಿನದರಲ್ಲಿ ಯಾವುದರ ಪರಮಾಣು ಸಂಖ್ಯೆ ಸರಿ ಇಲ್ಲ? ಇಲ್ಲಿ ತಪ್ಪಾಗಿ ಹೊಂದಾಣಿಕೆ ಆಗಿರೋದು ಯಾವುದು ಅಂದರೆ ಟೈಟಾನಿಯಂ 21. ಸೊ ಉಳಿದವುಗಳು ಕರೆಕ್ಟ್ ಆಗಿದೆ, ಅದನ್ನು ಕೂಡ ನೋಡ್ಕೊಳ್ಳಿ. ಪೊಟ್ಯಾಷಿಯಂ K19, ಅರ್ಗಾನ್ 18, ಕ್ಯಾಲ್ಶಿಯಂ 20. ಅಮೋನಿಯಾದ ಅಣುಸೂತ್ರ. ಸೊ ಅಮೋನಿಯಾದ ಅಣುಸೂತ್ರವನ್ನು ನಾವು ನೋಡ್ಲಿಕ್ಕೆ ಹೋದರೆ NH3 ಸರಿಯಾದಂಥ ಒಂದು ಉತ್ತರ. ಕನ್ನಡದ ಕಾಳಿದಾಸ ಯಾರು? ಇಲ್ಲಿ ಸರಿಯಾದಂಥ ಉತ್ತರ ಬಸವಪ್ಪ ಶಾಸ್ತ್ರಿ. ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣ ಮಾಡಿದಾಗ ಮುಖ್ಯಮಂತ್ರಿ ಯಾರಾಗಿದ್ದರು? ಸೊ ದೇವರಾಜ್ ಅರಸ್ ಅವರು ಆಗಿದ್ದರು. ರಾಜ್ಯ ಪುನರ್ರಚನಾ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? ಫಜಲ್ ಅಲಿ ಅವರು. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಯಾವ ಸ್ಥಳವನ್ನು ಕರೆಯಲಾಗತ್ತೆ? ಇಲ್ಲಿ ಸರಿಯಾದ ಉತ್ತರ ವಿದುರಾಶ್ವತ್ಥವನ್ನು ಕರೆಯಲಾಗತ್ತೆ. ಮೈಸೂರಿನ ಕೊನೆಯ ದಿವಾನರು ಯಾರು? ಸರಿಯಾದಂಥ ಉತ್ತರ ಅರ್ಕಾಟ ರಾಮಸ್ವಾಮಿ ಮೊದಲಿಯಾರ್. 20 ವರ್ಷಗಳ ಹಿಂದೆ ನನ್ನ ವಯಸ್ಸು ಇವತ್ತಿನ ವಯಸ್ಸಿನ 3ನೇ 1 ಭಾಗವಾಗಿತ್ತು. ಹಾಗಾದರೆ ನನ್ನ ಈಗಿನ ವಯಸ್ಸು ಎಷ್ಟು? ಸರಿಯಾದಂಥ ಉತ್ತರ 30 ವರ್ಷಗಳು. ಸೊ 2, 4, 16 ಇದರ ಮುಂದಿನ ಸರಣಿ ಯಾವುದು ಅಂತ ಕೇಳಿದ್ದಾರೆ. 256. ಸೊ ಅಕ್ಷರ ಸರಣಿಯನ್ನು ಪೂರ್ತಿಗೊಳಿಸಿ AZ, CX, FU ಅದರ ನಂತರ ಏನು ಬರುತ್ತೆ ಅಂದರೆ JQ. ಓಕೆ, ಒಂದು ರೈಲು ಪ್ರತಿ ಗಂಟೆಗೆ 92.4 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಹಾಗಾದರೆ 10 ನಿಮಿಷದಲ್ಲಿ ಎಷ್ಟು ಮೀಟರ್ ದೂರ ಚಲಿಸುತ್ತದೆ ಅಂತ ಪ್ರಶ್ನೆ. ಸೊ 15,400 ಮೀಟರ್ನಷ್ಟು. ಎಷ್ಟು ಪ್ರತಿಶತ ಜನರು ಇಂದಿಗೂ ಭಾರತದಲ್ಲಿ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ? ಸೊ ಸರಿಯಾದಂಥ ಉತ್ತರ 58%. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಆಪರೇಷನ್ ಫ್ಲಡ್ನ ಜನಕ ಯಾರು? ಇಲ್ಲಿ ಸರಿಯಾದಂಥ ಒಂದು ಉತ್ತರ ವರ್ಗೀಸ್ ಕುರಿಯನ್.
ಆಪರೇಷನ್ ಫ್ಲಡ್ದು. ಭಾರತದ ಅತಿ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಯಾವುದು ಅಂತ ಕೇಳಿದರೆ ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಚಹಾದ ಅತ್ಯಂತ ಹೆಚ್ಚಿನ ಉತ್ಪಾದಕ ರಾಜ್ಯ ಯಾವುದು ಅಂದರೆ ಅಸ್ಸಾಂ. ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇದು ಪ್ರಮುಖವಾಗಿ ಸಂಬಂಧಪಟ್ಟಿರೋದು ಬೇಳೆಕಾಳುಗಳಿಗೆ. ಭಾರತದ ಶ್ರೀಮಂತರಲ್ಲಿ ಮೊದಲ ಸ್ಥಾನ ಅಂದರೆ ಇವಾಗ ಚೇಂಜ್ ಆಗಿದೆ, ಅದನ್ನು ಆಮೇಲೆ ನೋಡ್ಕೊಳ್ಳೋಣ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ. ಆನೆ ಯೋಜನೆ ಯಾವಾಗ ಜಾರಿಗೆ ಬಂತು? ಸೊ ಇದು ಜಾರಿಗೆ ಬಂದಿರೋದು 1992ನಲ್ಲಿ. ಮೊದಲ ವಿಶ್ವ ಕನ್ನಡ ಸಮ್ಮೇಳನ ಎಲ್ಲಿ ನಡೆದಿತ್ತು? ಇದು ನಡೆದದ್ದು ಮೈಸೂರಿನಲ್ಲಿ. 371J ಸಂವಿಧಾನ ತಿದ್ದುಪಡಿಯ ಲಾಭ ಎಷ್ಟು ಜಿಲ್ಲೆಗೆ ಇದೆ? ಸೊ ಈ ಒಂದು ಆನ್ಸರ್ 6 ಜಿಲ್ಲೆಗಳಿಗೆ ಇದೆ. ಭಾರತದ ಮೊದಲ ಮಹಿಳಾ ರೈಲ್ವೆ ಸಚಿವೆ ಯಾರಾಗಿದ್ದರು? ಇಲ್ಲಿ ಸರಿಯಾದ ಉತ್ತರ ಮಮತಾ ಬ್ಯಾನರ್ಜಿ ಅವರು. ದಕ್ಷಿಣ ಗಂಗೆ ಎಂದು ಕರೆಯಲ್ಪಡುವಂತಹ ನದಿ ಯಾವುದು ಅಂದರೆ ಇಲ್ಲಿ ಸರಿಯಾದ ಉತ್ತರ ಕಾವೇರಿ. ಅಂಶಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ಇದೆ? ಇದು ಇರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಮೆಣಸು ಸಿಗುವುದು ಯಾವುದರಿಂದ? ಸೊ ಮೆಣಸನ್ನು ನೀವೆಲ್ಲರೂ ನೋಡಿರ್ತೀರಾ, ಇಲ್ಲಿ ಸರಿಯಾದಂಥ ಉತ್ತರ ಬಳ್ಳಿ ಅಂತ ಹೇಳ್ಬೋದು. ಸೋಲಿಗರು ವಾಸವಿರುವಂತಹ ಜಿಲ್ಲೆ ಯಾವುದು? ಚಾಮರಾಜನಗರ. PSI ಸಮವಸ್ತ್ರದಲ್ಲಿ ಎಷ್ಟು ನಕ್ಷತ್ರಗಳು ಇರುತ್ತೆ? ಇಲ್ಲಿ ಇರುವಂಥದ್ದು PSI ಸಮವಸ್ತ್ರದಲ್ಲಿ 2. ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ಮ್ಯೂಸಿಯಂ ಎಲ್ಲಿದೆ? ಇದು ಬರುವಂಥದ್ದು ಎಲ್ಲಿ ಅಂದರೆ ಬೆಂಗಳೂರಿನಲ್ಲಿ. ಸ್ಪೇನ್ನ ರಾಷ್ಟ್ರೀಯ ಕ್ರೀಡೆ ಯಾವುದು? ಸರಿಯಾದ ಉತ್ತರ ಗೋಳಿ ಕಾಳಗ. ವಾಂಖೇಡೆ ಸ್ಟೇಡಿಯಂ ಎಲ್ಲಿದೆ? ಇದು ಇರೋದು ಮುಂಬೈನಲ್ಲಿ. ಅಮರ್ತ್ಯ ಸೇನ್ ಯಾವ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ? ಇವರು ಅರ್ಥಶಾಸ್ತ್ರ ವಿಭಾಗದಲ್ಲಿ. ರೆಡ್ ಇಂಡಿಯನ್ನರು ಎಲ್ಲಿ ಕಾಣಸಿಗುತ್ತಾರೆ? ಇವರು ಕಾಣಸಿಗೋದು ಉತ್ತರ ಅಮೆರಿಕಾದಲ್ಲಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು? ಇಲ್ಲಿ ಸರಿಯಾದ ಉತ್ತರ ಲಾರ್ಡ್ ಡಾಲ್ಹೌಸಿ. ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಮಾಡಿದವರು ಯಾರು? ಮಹಾತ್ಮ ಗಾಂಧೀಜಿಯವರು. 2ನೇ ದುಂಡುಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಪ್ರತಿನಿಧಿ ಯಾರಾಗಿದ್ದರು? ಇಲ್ಲಿ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿಯವರು. ಮೆಗಸ್ತನೀಸ್ ಭಾರತಕ್ಕೆ ಬಂದಿದ್ದು ಈತನ ಕಾಲದಲ್ಲಿ. ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ. ದೆಹಲಿಯ ಮೊಟ್ಟ ಮೊದಲ ಮಹಿಳಾ ದೊರೆ ಯಾರು ಅಂತ ಹೇಳಬೇಕಂದ್ರೆ ರಜಿಯಾ ಸುಲ್ತಾನ್, ಆಪ್ಷನ್ ಡಿ. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಷ್ಟು ಪದಗಳು ಕನ್ನಡಿಯಲ್ಲಿ ನೋಡಿದಾಗಲೂ ಹಾಗೆಯೇ ಕಾಣಿಸುತ್ತೆ? ಸೊ ಸರಿಯಾದಂತಹ ಒಂದು ಉತ್ತರ 11. 10 ಜನರು ಎಷ್ಟು ವಿಧದಲ್ಲಿ ಹಸ್ತಲಾಘವ ಮಾಡಬಹುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 45 ವಿಧದಲ್ಲಿ. ಭಾರತದ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ತಂದ ವರ್ಷ 1951. ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಯ ಕನಿಷ್ಠ ವಯಸ್ಸು 35 ವರ್ಷ. 2ನೆಯ ಪಂಚವಾರ್ಷಿಕ ಯೋಜನೆಯ ಆದ್ಯತಾ ವಲಯ ಏನಾಗಿತ್ತು? ಸರಿಯಾದ ಉತ್ತರ ಕೈಗಾರಿಕೆ. ವಿಶ್ವ ಬ್ಯಾಂಕ್ ಮತ್ತು IMF ಎಲ್ಲಿದೆ? ಸೊ ಇದು ಇರೋದು ಎಲ್ಲಿ ಅಂತ ಹೇಳಬೇಕಂದ್ರೆ ವಾಷಿಂಗ್ಟನ್ನಲ್ಲಿ. ಕೆಳಗಿನ ಯಾವ ರಾಜ್ಯದಲ್ಲಿ TFR ಅಂದರೆ ಒಟ್ಟು ಸಂತಾನೋತ್ಪತ್ತಿ ದರ ಹೆಚ್ಚಿದೆ? ಸೊ ಸರಿಯಾದಂಥ ಉತ್ತರ ಬಿಹಾರ್ನಲ್ಲಿ ಅಂತ ಹೇಳ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ, ಯುರೋಪ್ನಿಂದ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತ? ಇಲ್ಲಿ ಸರಿಯಾದಂಥ ಉತ್ತರ ವಾಸ್ಕೋಡ ಗಾಮ. ಆನಂದ ಮಠದ ಕರ್ತೃ ಯಾರು? ಸೊ ಆಪ್ಷನ್ ಎ ಬಂಕಿಮ್ ಚಂದ್ರ ಚಟರ್ಜಿ. ಬೈಸಿಕಲನ್ನು ಕಂಡುಹಿಡಿದವರು? ಸರಿಯಾದಂಥ ಉತ್ತರ ಮ್ಯಾಕ್ಮಿಲನ್. ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಇದು ಇರೋದು ಕರ್ನಾಲ್ನಲ್ಲಿ. ಬಿಸ್ಮಿಲ್ಲಾ ಖಾನ್ ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು? ಇಲ್ಲಿ ಸರಿಯಾದಂಥ ಉತ್ತರ ಶಹನಾಯಿ. ಓಕೆ, ಮುಂದಿನ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು? ಇಲ್ಲಿ ಸರಿಯಾದಂಥ ಉತ್ತರ ಮಿತ್ರವಿಂದ ಗೋವಿಂದ. ಮಹಮ್ಮದ್ ಗವಾನನ್ನು ನಿರ್ಮಿಸಿದ ಮದರಸ ಎಲ್ಲಿದೆ? ಇದು ಇರೋದು ಬೀದರ್ನಲ್ಲಿ. ರಾಷ್ಟ್ರಕೂಟರ ರಾಜಧಾನಿ ಯಾವುದಾಗಿತ್ತು? ಸೊ ಮಾನ್ಯಕೇಟ ಸರಿಯಾದ ಉತ್ತರ. ದಕ್ಷಿಣ ಭಾರತದ ತಾಜ್ ಮಹಲ್ ಎಲ್ಲಿದೆ? ಇದು ಇರೋದು ಎಲ್ಲಿ ಅಂತ ಹೇಳಬೇಕಂದ್ರೆ ಇಬ್ರಾಹಿಂ ರೋಜಾ. ಶಾತವಾಹನರ ಆಡಳಿತದ ಮೂಲ ಪುರುಷ ಯಾರು? ಇಲ್ಲಿ ಸರಿಯಾದ ಉತ್ತರ ಸಿಮುಖ. ಒಂದು ಕೆಲಸವನ್ನು 18 ಜನರು 8 ದಿವಸದಲ್ಲಿ ಮುಗಿಸಿದರೆ ಅದೇ ಕೆಲಸವನ್ನು 6 ಜನರು ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ? ಸೊ ಇಲ್ಲಿ ಸರಿಯಾದ ಉತ್ತರ 24 ದಿನಗಳು. ಎಯು ಬಿನ ಮಗಳಾಗಿದ್ದಾಳೆ, ಆದರೆ ಬಿಯು ಎಯ ತಾಯಿ ಅಲ್ಲ. ಹಾಗಾದರೆ ಎಗೆ ಬಿಯು ಏನಾಗಬೇಕು? ಸೊ ಸರಿಯಾದಂಥ ಉತ್ತರ ತಂದೆ. 120 ಮೀಟರ್ ಉದ್ದದ ರೈಲು ಒಂದು ಗೇಟನ್ನು 10 ಸೆಕೆಂಡ್ಗಳಲ್ಲಿ ದಾಟಿದರೆ ಆ ರೈಲಿನ ವೇಗ ಎಷ್ಟು? ಸರಿಯಾದಂಥ ಉತ್ತರ 43.2 km/h. ಸೊ ಮಾನವ ಸಸ್ತನಿ ಕೀಟ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಕೀಟ ಅನ್ನೋದು ಸಂಧಿಪದಿಗಳು.
ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಗುತ್ತೆ? ಜೂನ್ 21. ಗೌತಮ ಬುದ್ಧನು ಮರಣ ಹೊಂದಿದ ಸ್ಥಳ ಯಾವುದು? ಸರಿಯಾದಂಥ ಉತ್ತರ ಕುಶಿನಗರ. ಚಿಪ್ಕೋ ಚಳುವಳಿಯ ಉದ್ದೇಶ ಏನಾಗಿತ್ತು? ಸರಿಯಾದಂಥ ಉತ್ತರ ಅರಣ್ಯ ನಾಶವನ್ನು ತಡೆಗಟ್ಟುವುದು. ಜಗತ್ತಿನಲ್ಲೇ ಅತಿ ಚಿಕ್ಕದೆನಿಸಿದ ಸಾಗರ ಯಾವುದು ಅಂತ ಹೇಳಬೇಕಂದ್ರೆ ಆರ್ಕಟಿಕ್ ಸಾಗರ. ನೀಲಗಿರಿ ಬೆಟ್ಟಗಳ ಅತಿ ಉನ್ನತ ಶೃಂಗದ ಹೆಸರೇನು? ಸರಿಯಾದ ಉತ್ತರ ದೊಡ್ಡ ಬೆಟ್ಟ. ಓಕೆ, ಸೊ ಕೆಳಕಂಡವರಲ್ಲಿ ಯಾರು ಭಾರತದ ರಾಷ್ಟ್ರಪತಿಯವರಿಂದ ನೇಮಕಗೊಳ್ಳೋದಿಲ್ಲ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳಿಂದ ನೇಮಕಗೊಳ್ಳೋದಿಲ್ಲ. ಭಾರತದ ಪ್ರಜೆಗಳ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ತಿಳಿಸಲಾಗಿದೆ? ಸೊ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಭಾಗ 4A ನಲ್ಲಿ ತಿಳಿಸಲಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಮಿಶ್ರ ಲೋಹ ಅಲ್ಲ? ಸೊ ಸರಿಯಾದ ಉತ್ತರ ಸತು ಅನ್ನೋದು. ಹಾಲು ಮೊಸರಾಗುವುದು ಯಾವುದಕ್ಕೆ ಉದಾಹರಣೆಯಾಗಿದೆ? ಸರಿಯಾದಂಥ ಉತ್ತರ ಗರಣೆಗಟ್ಟುವಿಕೆಗೆ. ಭಾರತದ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕು ಆಗಿರೋದಿಲ್ಲ? ಸೊ ಆಗದೇ ಇರುವಂಥದ್ದು ಕೆಲಸ ಮಾಡುವಂಥ ಹಕ್ಕು. ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಘೋಷಣೆಯನ್ನು ಮಾಡಿದವರು ಯಾರು ಅಂದರೆ ಬಾಲ್ ಗಂಗಾಧರ್ ತಿಲಕ್ ಅವರು. ಮೈಸೂರು ರಾಜ್ಯವು ಯಾವಾಗ ಕರ್ನಾಟಕ ಎಂದು ಪುನರ್ ನಾಮಕರಣಗೊಂಡಿತು ಅಂತ ಪ್ರಶ್ನೆ. ಇಲ್ಲಿ ಸರಿಯಾದಂಥ ಉತ್ತರ ಸೊ ಕರ್ನಾಟಕ ಅಂತ ಪುನರ್ ನಾಮಕರಣಗೊಂಡಿದ್ದು ನವೆಂಬರ್ 1, 1973. FIR ಇದರ ವಿಸ್ತೃತ ರೂಪ. ದಂಡ ಪ್ರಕ್ರಿಯಾ ಸಂಹಿತೆ 1973ನಲ್ಲಿ ನೀಡಿರುವಂತೆ ಯಾವುದು ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಆಪ್ಷನ್ 1. ಸೊ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪೊಲೀಸ್ ವಲಯಗಳು ಇದೆ? ಸರಿಯಾದಂಥ ಉತ್ತರ ಆಪ್ಷನ್ ಸಿ 7 ವಲಯಗಳು. IPC ಅಥವಾ ಭಾರತೀಯ ದಂಡ ಸಂಹಿತೆ ಕಲಂ 376 ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇದು ಸಂಬಂಧಪಟ್ಟಿರೋದು ಅತ್ಯಾಚಾರಕ್ಕೆ. ಒಂದು ನಿರ್ದಿಷ್ಟ ಸಮಯದಲ್ಲಿ ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಆದ ಹೆಚ್ಚಳವನ್ನು ಡ್ಯಾಶ್ ಎಂದು ಕರೀತಾರೆ. ಸೊ ಸರಿಯಾದ ಉತ್ತರ ಹಣದುಬ್ಬರ ಅಂತ ಕರೀತಾರೆ. ಪ್ರಸಿದ್ಧ ಬೀಚ್ ಎನಿಸಿರುವ ಓಂ ಬೀಚ್ ಎಲ್ಲಿದೆ? ಇದು ಇರೋದು ಗೋಕರ್ಣದಲ್ಲಿ. ಜನಪ್ರಿಯ ಕಾದಂಬರಿ ಸಂಸ್ಕಾರದ ಕರ್ತೃ ಯಾರು? ಸರಿಯಾದ ಉತ್ತರ UR ಅನಂತಮೂರ್ತಿ. ತಾಳಿಕೋಟೆ ಕದನದ ಮಹತ್ವವೇನೆಂದರೆ ಅದರಿಂದ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣ ಆಯಿತು. ಶರಾವತಿ ನದಿಯು ಯಾವ ಪಟ್ಟಣದ ಮೂಲಕ ಹರಿಯುತ್ತದೆ? ಇದು ಸರಿಯಾದ ಉತ್ತರ ಹೊನ್ನಾವರ್. ಓಕೆ, ಸೊ ಮುಂದಿನ ಪ್ರಶ್ನೆ 2011ನೇ ಸಾಲಿನ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಲಿಂಗಾನುಪಾತ ಎಷ್ಟು ಅಂತ? ಸೊ ಆಪ್ಷನ್ 968. ರಾಜು ತನ್ನ ಮನೆಯಿಂದ ಹೊರಟು ಉತ್ತರ ದಿಕ್ಕಿಗೆ 5 ಕಿಲೋಮೀಟರ್ ನಡೆದನು. ಅಲ್ಲಿಂದ ದಿಕ್ಕನ್ನು ಬದಲಾಯಿಸಿ ಪೂರ್ವ ದಿಕ್ಕಿಗೆ 7 ಕಿಲೋಮೀಟರ್ ನಡೆದನು. ಅಲ್ಲಿಂದ ದಕ್ಷಿಣ ದಿಕ್ಕಿಗೆ 5 ಕಿಲೋಮೀಟರ್ ನಡೆದನು. ಹಾಗಾದರೆ ಅವನು ತನ್ನ ಮನೆಯಿಂದ ಎಷ್ಟು ದೂರದಲ್ಲಿ ಇದ್ದಾನೆ? ಸೊ 7 ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ. ಉತ್ತರ ಪ್ರದೇಶದ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಲಕ್ನೋ. ಇವುಗಳಲ್ಲಿ ಯಾವುದು ದ್ರಾವಿಡ ಭಾಷೆ ಅಲ್ಲ? ಅಲ್ಲದೆ ಇರೋದು ಮರಾಠಿ. ಕರ್ನಾಟಕ ಯಾವ ಜಿಲ್ಲೆಯಲ್ಲಿ ಕಾಫಿ ಬೆಳೆಯನ್ನು ಮುಖ್ಯವಾಗಿ ಬೆಳೆಯಲಾಗುತ್ತೆ? ಚಿಕ್ಕಮಗಳೂರು. ಶ್ವೇತಕ್ರಾಂತಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇದು ಸಂಬಂಧಪಟ್ಟಿರೋದು ಹಾಲು ಉತ್ಪಾದನೆಗೆ. ವಿಕ್ರಮಾರ್ಜುನ ವಿಜಯದ ಕರ್ತೃ ಯಾರು? ಸರಿಯಾದ ಉತ್ತರ ಪಂಪ. ಭಾರತದ ಇದು ಬೇಡ. ಸೊ ಭಾರತದ ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾರು ಭಾಗವಹಿಸ್ತಾರೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜ್ಯಸಭಾ, ಲೋಕಸಭಾ ಮತ್ತು ವಿಧಾನಸಭಾ ಸದಸ್ಯರು. ಆಪ್ಷನ್ ಡಿ. ಚಿಕ್ಕವೀರ ರಾಜೇಂದ್ರ ಕೃತಿಯ ಕರ್ತೃ ಯಾರು ಅಂತ ಇಲ್ಲಿ ಸರಿಯಾದಂಥ ಉತ್ತರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ನ್ಯೂಜಿಲೆಂಡ್ ದೇಶದ ರಾಜಧಾನಿಯ ಹೆಸರೇನು? ಸರಿಯಾದಂಥ ಉತ್ತರ ವೆಲ್ಲಿಂಗ್ಟನ್. ಶ್ರೀಹರಿಕೋಟಾ ಸ್ಥಳವು ಯಾವ ಕಾರಣಕ್ಕಾಗಿ ಪ್ರಸಿದ್ಧವಾಗಿದೆ? ಇದು ಪ್ರಸಿದ್ಧವಾಗಿರೋದು ಬಾಹ್ಯಾಕಾಶ ಕೇಂದ್ರಕ್ಕೋಸ್ಕರ, ಉಡಾವಣಾ ಕೇಂದ್ರ. F-16 ಎಂಬುದು ಏನಾಗಿದೆ? ಇಲ್ಲಿ ಸರಿಯಾದ ಉತ್ತರ ಯುದ್ಧ ವಿಮಾನ. GST ಇದರ ಫುಲ್ ಫಾರ್ಮ್ ಏನಂತ ಕೇಳಿದ್ದಾರೆ. ಸೊ GST ಫುಲ್ ಫಾರ್ಮ್ ಏನಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನು ಈ ಕೆಳಗಿನ ಯಾವ ಉದ್ದೇಶಗಳಿಗಾಗಿ ಪ್ರಾರಂಭಿಸಲಾಗಿದೆ? ಇದನ್ನು ಪ್ರಾರಂಭ ಮಾಡಿರೋದು BPL ಕುಟುಂಬಗಳಿಗೆ LPG ಸಂಪರ್ಕ ಒದಗಿಸಲು. ಸೊ ಚಂಪಾರಣ್ಯ ಸತ್ಯಾಗ್ರಹದ ನಾಯಕತ್ವ ವಹಿಸಿದ್ದವರು ಯಾರು? ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿಯವರು ಚಂಪಾರಣ್ಯ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂತೆ. ಈ ವಾದ್ಯವು ತಾಳವಾದ್ಯವಾಗಿದೆ. ಸೊ ಯಾವುದು ತಾಳವಾದ್ಯ ಅಂತ ಹೇಳಬೇಕಂದ್ರೆ ಮೃದಂಗ. ಭಾರತೀಯ ಸರ್ವೋಚ್ಚ ನ್ಯಾಯಾಲಯದ ಕೇಂದ್ರ ಕಚೇರಿ ಎಲ್ಲಿದೆ? ಸೊ ಇಲ್ಲಿ ಸರಿಯಾದ ಉತ್ತರ ನವದೆಹಲಿ.
ಓಕೆ. ಸೊ ವಿಧಾನ ಪರಿಷತ್ ಸದಸ್ಯರ ಅಧಿಕಾರ ಅವಧಿ ಎಷ್ಟು? ಸೊ ಇಲ್ಲಿ ಸರಿಯಾದಂಥ ಉತ್ತರ 6 ವರ್ಷಗಳು. ಗ್ರಾಮೀಣ ಮಹಿಳೆಯರ ವಿಕಾಸಕ್ಕಾಗಿ ಕರ್ನಾಟಕ ಸರ್ಕಾರ ಜಾರಿಗೆ ತಂದ ಕಾರ್ಯಕ್ರಮ ಯಾವುದು ಅಂತ ಹೇಳಬೇಕಂದ್ರೆ ಸ್ತ್ರೀ ಶಕ್ತಿ. ಮಾವಿನ ಹೊಯ್ಲು ಎಂಬ ಹೆಸರಿನ ಮಳೆ ಯಾವ ತಿಂಗಳಿನಲ್ಲಿ ಬರುತ್ತೆ? ಇದು ಬರೋದು ಏಪ್ರಿಲ್ನಲ್ಲಿ. ವೈದ್ಯರೊಬ್ಬರು ಸರಿಯಾದ ಬೆಳವಣಿಗೆ ಆಗದ ಮೂಳೆಗಳುಳ್ಳ ಮಗುವನ್ನು ಬಿಸಿಲಿನಲ್ಲಿ ಓಡಾಡಿಸಲು ಸಲಹೆ ಮಾಡುತ್ತಾರೆ. ಇದಕ್ಕೆ ಸಹಾಯವಾಗುವ ವಿಕಿರಣ ಯಾವುದು ಅಂತ ಸರಿಯಾದ ಉತ್ತರ ನೇರಳಾತೀತ ಕಿರಣ. ಇಂಧನ ಉಳಿತಾಯಕ್ಕೆ ಈ ಕೆಳಗಿನ ಯಾವ ಅಭ್ಯಾಸ ಸೂಕ್ತವಲ್ಲ? ಸೊ ಯಾವುದು ಸೂಕ್ತ ಅಲ್ಲ ಅಂದರೆ ಸಣ್ಣ ದೂರವನ್ನು ಕ್ರಮಿಸಲು ಮೋಟಾರ್ ಸೈಕಲ್ ಬಳಸುವುದು. ಕಾರ್ಬೋರೇಟರ್ನ ಕಾರ್ಯ ಏನಂತ ಕೇಳಿದ್ದಾರೆ? ಸೊ ಇಲ್ಲಿ ಸರಿಯಾದ ಉತ್ತರ ಪೆಟ್ರೋಲ್ ಮತ್ತು ಗಾಳಿಯ ಮಿಶ್ರಣವನ್ನು ಇಂಜಿನ್ಗೆ ಪ್ರವೇಶಿಸುವಂತೆ ಮಾಡೋದು. ಕರ್ಕಾಟಕ ಸಂಕ್ರಾಂತಿ ವೃತ್ತವು ಈ ರಾಜ್ಯದ ಮೂಲಕ ಹಾದು ಹೋಗುತ್ತೆ. ಇದು ಹಾದು ಹೋಗೋದು ಮಿಜೋರಾಂ ಮೂಲಕ. ಕಂಪ್ಯೂಟರ್ನ ಮುಖ್ಯ ಸಂಸ್ಥಾಪಕ ಯಾರು? ಸರಿಯಾದ ಉತ್ತರ ಸಂಸ್ಥಾಪಕ CPU. ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಾಗಿದೆ? ಇನ್ಪುಟ್ ಸಾಧನವಾಗಿರೋದು ಮೌಸ್. ದಂಗಲ್ ಎಂಬ ಹಿಂದಿ ಚಿತ್ರವನ್ನು ಯಾವ ಕ್ರೀಡಾಪಟುವಿನ ಜೀವನದ ಮೇಲೆ ನಿರ್ಮಿಸಲಾಗಿದೆ? ಇಲ್ಲಿ ಗೀತಾ ಫೋಗಾಟ್. ಅಮಾನವೀಯ ನಿರ್ಭಯಾ ಪ್ರಕರಣ ಎಲ್ಲಿ ನಡೆಯಿತು? ದೆಹಲಿ. ಕೋಲ್ಕತ್ತಾ ನಗರ ಯಾವ ನದಿಯ ದಂಡೆಯ ಮೇಲಿದೆ? ಸೊ ಇದು ಬರುವಂಥದ್ದು ಪ್ರಮುಖವಾಗಿ ಹೂಗ್ಲಿ. ಶಾತವಾಹನರ ರಾಜಧಾನಿ ಯಾವುದು? ಪಾಟಲಿಪುತ್ರ. ಓಕೆ, ಸಾರಿ. ಸೊ ಶಾತವಾಹನರ ರಾಜಧಾನಿ ಯಾವುದು ಅಂತ ಕೇಳಿದರೆ ಸೊ ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಸರಿಯಾದ ಉತ್ತರ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವಂತಹ ರಾಜ್ಯ ಯಾವುದು? ಕರ್ನಾಟಕ. ವಿಶ್ವದಲ್ಲೇ ಅತಿ ಹೆಚ್ಚು ಹತ್ತಿ ಬೆಳೆಯುವಂತಹ ದೇಶ ಯಾವುದು? ಚೀನಾ. ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತೆ? ಫೆಬ್ರವರಿ 28. ಓಕೆ. ಮಾವಿನ ಹಣ್ಣು ಮತ್ತು ಕ್ಯಾರೆಟ್ ಈ ಕೆಳಗಿನ ಯಾವ ಅಂಶಗಳನ್ನು ಹೆಚ್ಚಾಗಿ ಹೊಂದಿದೆ? ಸೊ ವಿಟಮಿನ್ ಎ. ವಾತಾವರಣದ ಮೇಲುಭಾಗದಲ್ಲಿರುವ ಓಝೋನ್ ಪದರವು ನಮ್ಮನ್ನು ರಕ್ಷಿಸುವುದು ಯಾವ ಕಿರಣಗಳಿಂದ? ಸೊ ಇದು ನಮ್ಮನ್ನು ರಕ್ಷಣೆ ಮಾಡೋದು ಅಲ್ಟ್ರಾವೈಲೆಟ್ ಕಿರಣಗಳಿಂದ. ಈ ಕೆಳಗಿನವುಗಳಲ್ಲಿ ಯಾವುದರ ಹೊರಸೂಸುವಿಕೆಯು ಜಾಗತಿಕ ತಾಪಮಾನವು ಹೆಚ್ಚಲು ಮುಖ್ಯ ಕಾರಣವೆಂದು ಹೇಳಲಾಗುತ್ತೆ? ಇಲ್ಲಿ ಸರಿಯಾದ ಉತ್ತರ CFCಗಳು, ಕ್ಲೋರೋಫ್ಲೋರೋಕಾರ್ಬನ್, CFC ಆಪ್ಷನ್ 1. ಮಾನವ ಶರೀರದ ಪ್ರತಿ ಜೀವಕೋಶಕ್ಕೂ ಆಮ್ಲಜನಕವನ್ನು ಸಾಗಿಸಿ ತಲುಪಿಸುವುದು ಯಾವುದು ಅಂತ ಹೇಳಬೇಕಂದ್ರೆ ಅದು ರೆಡ್ ಬ್ಲಡ್ ಸೆಲ್ ಅಥವಾ ಕೆಂಪು ರಕ್ತ ಕಣಗಳು. ಹುಳು ಕಡ್ಡಿ ಅಥವಾ ಟಿನಿಯಾ ಕಾರ್ಪೊರಿಸ್ ಯಾವುದರಿಂದ ಉಂಟಾಗತ್ತೆ? ಇದು ಉಂಟಾಗೋದು ಶಿಲೀಂಧ್ರದಿಂದ. ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶದ ನಡುವಿನ ಭಿನ್ನತೆಯನ್ನು ಕೆಳಕಂಡದ್ದರ ಇರುವಿಕೆಯಿಂದ ಗುರುತಿಸಲಾಗತ್ತೆ. ಸೊ ಸರಿಯಾದಂಥ ಉತ್ತರ ಕೋಶ ಭಿತ್ತಿ ಮತ್ತು ನ್ಯೂಕ್ಲಿಯಸ್. ಒಂದು ನಿಮಿಷ. ಸೊ ಇಲ್ಲಿ ಸರಿಯಾದ ಉತ್ತರ ಕೋಶ ಭಿತ್ತಿ ಮತ್ತು ಕೋಶ ಪೊರೆ. A ಮತ್ತು C ಸರಿಯಾದ ಉತ್ತರ. ಪೊಲೀಸ್ ಧ್ವಜ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗತ್ತೆ? ಸರಿಯಾದ ಉತ್ತರ ಏಪ್ರಿಲ್ 2ರಂದು. ಕವಿರಾಜ ಮಾರ್ಗ ಇದನ್ನು ರಚನೆ ಮಾಡಿದವರು ಯಾರು ಅಂತ ಕೇಳಿದರೆ ಒಂದೊಂದು ಸಲ ಶ್ರೀ ವಿಜಯ ಅಂತ ಆಪ್ಷನ್ ಕೊಟ್ಟರೆ ಶ್ರೀ ವಿಜಯ ಅಂತ ಹಾಕಬೇಕು. ಒಂದೊಂದು ಸಲ ಅಮೋಘ ವರ್ಷನ್ ನೃಪತುಂಗ ಅಂತ ಕೇಳಿದರೆ ಅಮೋಘ ವರ್ಷನ್ ನೃಪತುಂಗ ಅಂತ ಹೇಳಬೇಕು. ಎರಡೂ ಆಪ್ಷನ್ನಲ್ಲಿ ಬಂದಿರೋದ್ರಿಂದ ಇದು ಗ್ರೇಸ್ ಮಾರ್ಕ್ಸ್ ಸಿಗತ್ತೆ ಈ ಒಂದು ಪ್ರಶ್ನೆಗೆ. ಸೊ ಗೊಮ್ಮಟೇಶ್ವರ ಮೂರ್ತಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಇದೆ? ಸೊ ಇದು ಇರೋದು ಕಾರ್ಕಳದಲ್ಲಿ. ನಕ್ಸಲೀಯ ಚಳವಳಿಯು ಈ ಕೆಳಕಂಡ ರಾಜ್ಯದ ನಕ್ಸಲಬಾರಿ ಜಿಲ್ಲೆಯಲ್ಲಿ ಪ್ರಾರಂಭವಾಯಿತು. ಸೊ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಪ್ಯಾನ್ ಎಂಬ ಸಂಕ್ಷೇಪಾಕ್ಷರಗಳ ವಿಸ್ತೃತ ರೂಪ ಏನಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಪರ್ಮನೆಂಟ್ ಅಕೌಂಟ್ ನಂಬರ್. ಮನುಷ್ಯನ ಶರೀರದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಯಾವುದು? ಸೊ ಸರಿಯಾದ ಉತ್ತರ ಲೀವರ್. ಭೂಕಂಪದ ತೀವ್ರತೆಯ ವ್ಯಾಪ್ತಿಯನ್ನು ಈ ಕೆಳಕಂಡ ಅಳತೆ ಪಟ್ಟಿಯಿಂದ ಮಾಪನ ಮಾಡಲಾಗುತ್ತೆ. ಸೊ ರಿಕ್ಟರ್ ಮಾಪಕದಿಂದ. ಕರ್ನಾಟಕದಲ್ಲಿ ಪೊಲೀಸ್ ರ್ಯಾಂಕ್ಗಳ ಸರಿಯಾದ ಕ್ರಮ ಕಿರಿಯ ಶ್ರೇಣಿಯಿಂದ ಹಿರಿಯ ಶ್ರೇಣಿಯವರೆಗೆ ಅಂತ ಕೇಳಿದ್ದಾರೆ. ಸೊ SP, DIG, IG ಮತ್ತು ADG. ಫೆನ್ನಿ ಎಂಬ ಮದ್ಯವನ್ನು ಯಾವುದರಿಂದ ತಯಾರಿಸಲಾಗುತ್ತೆ? ಇದನ್ನು ತಯಾರು ಮಾಡೋದು ಗೇರು ಹಣ್ಣಿನಿಂದ. ಈ ಕೆಳಗಿನ ಯಾವ ರೈಲ್ವೆ ನಿಲ್ದಾಣವು ಕೊಂಕಣ ರೈಲ್ವೆಗೆ ಒಳಪಟ್ಟಿದೆ? ಸೊ ಸರಿಯಾದ ಉತ್ತರ ಮಂಗಳೂರು. ಈ ಕೆಳಗಿನವುಗಳಲ್ಲಿ ಯಾವುದು ಕಾವೇರಿ ನದಿಯ ಉಪನದಿ ಅಲ್ಲ? ಯಾವುದು ಅಂತ ಹೇಳಬೇಕಂದ್ರೆ ಕೊಯ್ನಾ, ಹೇಮಾವತಿ, ಕಬಿನಿ, ಅರ್ಕಾವತಿ ಇದು ಕಾವೇರಿ ನದಿಯ ಉಪನದಿಗಳು. ಸೊ ದೇವಿ ಪ್ರಸಾದ್ ಶೆಟ್ಟಿ ಇವರು ಪ್ರಸಿದ್ಧ ಏನಾಗಿದ್ದಾರೆ? ಸೊ ಇವರು ಪ್ರಸಿದ್ಧ ಹೃದರೋಗ ತಜ್ಞ.
ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾವ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ? ಸೊ ವಾರಣಾಸಿ. ಓಕೆ, ಯಾವ್ದು ಇಂಪಾರ್ಟೆಂಟ್ ಇಲ್ಲ ಅದನ್ನು ಬಿಡ್ತಾ ಇದ್ದೀನಿ. ಈಶಾನ್ಯ ಮಾನ್ಸೂನ್ನಿಂದ ತಮಿಳುನಾಡಿಗೆ ಸಾಮಾನ್ಯವಾಗಿ ಮಳೆಯಾಗುವುದು ಯಾವ ತಿಂಗಳಿನಲ್ಲಿ? ಸೊ ಅಕ್ಟೋಬರ್ ಟು ಡಿಸೆಂಬರ್ ಅಂತ ಹೇಳ್ಬೋದು. ಗೋಲ್ ಗುಂಬಜ್ ಎಂಬುದು ಯಾರ ಸಮಾಧಿ? ಇದು ಮಹಮ್ಮದ್ ಆದಿಲ್ ಶಾ ಅವರ ಸಮಾಧಿ. ಈ ಕೆಳಗಿನ ಯಾವ ಸ್ಥಳದಲ್ಲಿ 1925ರಲ್ಲಿ ಸಿಂಡಿಕೇಟ್ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು? ಸೊ ಸರಿಯಾದ ಉತ್ತರ ಉಡುಪಿ. ಪ್ರಶಸ್ತಿ ವಿಜೇತ ಚಿತ್ರಗಳಾದ ತಬರನ್ನ ಕತೆ, ದ್ವೀಪ ಹಾಗೂ ಗುಲಾಬಿ ಟಾಕೀಸ್ ಚಿತ್ರಗಳ ನಿರ್ದೇಶಕರು ಯಾರು? ಸೊ ಗಿರೀಶ್ ಕಾಸರವಳ್ಳಿ ಅವರು. ಓಕೆ, ಮೂಲಭೂತ ಕರ್ತವ್ಯಗಳನ್ನು ಭಾರತದ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾದ ವರ್ಷ? ಸರಿಯಾದ ಉತ್ತರ 1976. ಸಿಪಾಯಿ ದಂಗೆ ಎಂದು ಕರೆಯಲಾಗುವ ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟ ಯಾವಾಗ ನಡೆಯಿತು? ಇದು ನಡೆದದ್ದು 1857ರಲ್ಲಿ. ಶಿಕ್ಷಣವು ಮೂಲಭೂತ ಹಕ್ಕು ಎಂದು ತಿಳಿಸಿದ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಯಾವುದು? ಸರಿಯಾದ ಉತ್ತರ 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2002. ಭಾರತವು ಆಲಿಪ್ತ ವಿದೇಶಾಂಗ ನೀತಿಯನ್ನು ಅನುಸರಿಸಿತು. ಇದರ ಅರ್ಥವೇನೆಂದರೆ ಭಾರತವು ಅಮೆರಿಕ ಮತ್ತು ರಷ್ಯಾಗಳ ಬಣಗಳಿಂದ ಸಮಾನ ಅಂತರದಲ್ಲಿ ಉಳಿಯಿತು ಎಂಬ ಅರ್ಥವನ್ನು ನೀಡುತ್ತೆ. ವ್ಯಕ್ತಿಯೊಬ್ಬನು ಭವಿಷ್ಯತ್ತಿನಲ್ಲಿ ಕಾರು ಖರೀದಿಸಲು ಪ್ರತಿ ತಿಂಗಳು ನಿಯಮಿತವಾಗಿ ಉಳಿತಾಯ ಮಾಡಲು ಈ ಬ್ಯಾಂಕ್ ಖಾತೆಯನ್ನು ತೆರೆಯಬೇಕು. ಸೊ ಇಲ್ಲಿ ಸರಿಯಾದ ಉತ್ತರ ಆವರ್ತ ಠೇವಣಿ ಖಾತೆ, ಆಪ್ಷನ್ ಸಿ. 1935ರ ಭಾರತ ಸರ್ಕಾರ ಕಾಯ್ದೆಯು ಒಂದು ಮುಖ್ಯ ದಾಖಲೆಯಾಗಿದೆ, ಏಕೆಂದರೆ ಅದು ಅಖಿಲ ಭಾರತೀಯ ಸಂಯುಕ್ತ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟಿತು. ಗೋವಾ ಪೋರ್ಚುಗೀಸರಿಂದ ವಿಮೋಚನೆಗೊಂಡ ವರ್ಷ ಯಾವುದು? ಸೊ ಸರಿಯಾದಂಥ ಉತ್ತರ 1961. 1ನೆಯ ಪಂಚವಾರ್ಷಿಕ ಯೋಜನೆ ಕೃಷಿ ಯೋಜನೆ ಆದರೆ 2ನೆಯ ಪಂಚವಾರ್ಷಿಕ ಯೋಜನೆ ಏನಾಗಿದೆ? ಸೊ ಇದು ಮಹಾಲನೋಬಿಸ್ ಯೋಜನೆ, ಆಪ್ಷನ್ ಸಿ. ಓಕೆ, ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೈಸೂರು. ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಸ್ಥೆ ಅಥವಾ ಸಾರ್ಕ್ ಆಡಳಿತ ಕಚೇರಿ ಎಲ್ಲಿದೆ? ಸೊ ಸರಿಯಾದ ಉತ್ತರ ಕಾಠ್ಮಂಡು, ನೇಪಾಳನಲ್ಲಿ. ಬೋನ್ಸಾಯ್ ಎಂಬ ಶಬ್ದ ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇದು ಸಂಬಂಧಪಟ್ಟಿರೋದು ತೋಟಗಾರಿಕೆಗೆ. ಪ್ರಸಿದ್ಧ ನಾಟಕ ತುಗ್ಲಕ್, ಇದರ ಕರ್ತೃ ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಗಿರೀಶ್ ಕಾರ್ನಾಡ್. ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ? ಸೊ ಸರಿಯಾದ ಉತ್ತರ ಯಕ್ಷಗಾನ. ವಿಕಾಸ ಗೌಡರಿಗೆ ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಸಾಧನೆಗಾಗಿ ಪದ್ಮಶ್ರೀ ಪ್ರಶಸ್ತಿ ಲಭಿಸಿತು? ಸೊ ಡಿಸ್ಕಸ್ ಎಸೆತ. ಸೊ ಇವಾಗ ಯಾರಿಗೆ ಸಿಗ್ಬೋದು ಜಾವೆಲಿಯನ್ ಎಸೆತದಲ್ಲಿ ಅಂತ ಕಮೆಂಟ್ ಮಾಡೋ ಮೂಲಕ ಹೇಳಿ. ಪಶ್ಚಿಮ ಭಾರತದಲ್ಲಿ ಚಾಲುಕ್ಯರ ಉತ್ತರಾಧಿಕಾರಿಯಾಗಿ ಬಂದ ರಾಜವಂಶ ಯಾವುದು ಅಂತ ಹೇಳಬೇಕಂದ್ರೆ ರಾಷ್ಟ್ರಕೂಟರು. ಅಲ್ಲಾವುದ್ದೀನ್ ಖಿಲ್ಜಿಯು ಮಾರುಕಟ್ಟೆ ಸುಧಾರಣೆಯನ್ನು ಪರಿಚಯಿಸಿದ್ದು ಬೃಹತ್ ಸೈನ್ಯದ ನಿರ್ವಹಣೆಗಾಗಿ. ಸೂಫಿ ಎಂಬ ಶಬ್ದದ ಮೂಲ ಇಲ್ಲಿಂದ ಬಂದಿದೆ. ಸೊ ಒಂದು ವಿಧದ ಉಡುಪು. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮೀರಾಬಾಯಿ, ತ್ಯಾಗರಾಜ್, ಚಂಡೀದಾಸ್ ಮತ್ತು ಪುರಂದರದಾಸರು ಅಂತ ಈ ಕಡೆ ಕೊಟ್ಟಿದ್ದಾರೆ. ಸೊ ಇವಾಗ ಹೊಂದಾಣಿಕೆ ಮಾಡಿ ಬರೆದ್ರೆ ಆಪ್ಷನ್ ಎ ಸರಿಯಾದ ಉತ್ತರ. ಅದರ ಪ್ರಕಾರ ಮೀರಾಬಾಯಿ ಹಿಂದಿ, ಆಮೇಲೆ ತ್ಯಾಗರಾಜ್ ತೆಲುಗು, ಚಂಡೀದಾಸ್ ಬಂಗಾಳಿ ಮತ್ತು ಪುರಂದರದಾಸರು ಕನ್ನಡ. ಸೊ ಆಪ್ಷನ್ 1 ಸರಿಯಾದಂಥ ಉತ್ತರ. ಮನ್ಸಬ್ ಎಂಬ ಶಬ್ದ ಪ್ರತಿನಿಧಿಸುವುದು ಏನನ್ನ? ಒಂದು ಪದವಿಯನ್ನು. 60 ವಿದ್ಯಾರ್ಥಿಗಳ ಒಂದು ವಿದಾಯಕೂಟದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ರತಿಯೊಬ್ಬ ವಿದ್ಯಾರ್ಥಿನಿಯೊಂದಿಗೆ ಪರಸ್ಪರ ಕೈಕುಲುಕುತ್ತಾನೆ. ಹಾಗಾದರೆ ಕೈಕುಲುಕುಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ 1770. ಓಕೆ, ಸೊ ಒಂದು ವೇಳೆ ಇಂಡಿಯಾವನ್ನು 95491 ಎಂದು ಬರೆದರೆ ಡೆಲ್ಲಿಯನ್ನು ಹೇಗೆ ಬರೆಯಬಹುದು? ಸೊ ಡೆಲ್ಲಿಯನ್ನು 45389 ಅಂತ ಬರಿಬಹುದು. ಸೊ ಎಲ್ಲ ಹೂಗಳು ಮುಳ್ಳುಗಳು, ಹೇಳಿಕೆ 2 ಎಲ್ಲ ಮುಳ್ಳುಗಳು ಎಲೆಗಳು. ಒಂದು ವೇಳೆ ಈ ಮೇಲಿನ ಹೇಳಿಕೆಗಳು ಸತ್ಯವಾಗಿದ್ದಲ್ಲಿ ಯಾವುದು ಕರೆಕ್ಟ್ ಆಗತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರೋದು ಎಲ್ಲ ಹೂವುಗಳು ಎಲೆಗಳು. ಸೊ ರಾಮನಿಗಿಂತ ಹರೀಶನು ದೊಡ್ಡವನು, ಅಶೋಕನು ರಾಮನಿಗಿಂತ ಸಣ್ಣವನು, ಅಶೋಕನಿಗಿಂತ ಸುರೇಶನು ದೊಡ್ಡವನಲ್ಲ. ಹಾಗಾದರೆ ಯಾವುದು ಸತ್ಯ? ಇಲ್ಲಿ ಸತ್ಯವಾಗಿರೋದು ಸುರೇಶನು ಸಣ್ಣವನು. ಸೊ ಕೆಳಗೆ ಕೊಟ್ಟಿರುವ ಅಕ್ಷರಗಳ ವ್ಯವಸ್ಥಾ ಕ್ರಮದಲ್ಲಿ ಬರತಕ್ಕ ಮುಂದಿನ ಶಬ್ದ ಯಾವುದು?
YEB, WFD, UHG, SKI. ಸೊ ಮುಂದೆ ಬರುವಂಥದ್ದು QOL. ಡಾಲ್ ಹೌಸಿಯ ಕೆಲವೊಂದು ಕ್ರಮಗಳು ಭಾರತದಲ್ಲಿ ತೀವ್ರವಾದ ಅಸಮಾಧಾನವನ್ನು ಸೃಷ್ಟಿಸಿದ್ದಲ್ಲದೆ ಅವು 1857ರ ದಂಗೆಗೂ ಕಾರಣವಾಯಿತು. ಈ ಕೆಳಕಂಡವುಗಳಲ್ಲಿ ಯಾವುದು ಒಂದು ಅವುಗಳಲ್ಲಿ ಅಲ್ಲ. ಸೊ ಸರಿಯಾದ ಉತ್ತರ ರೈಲ್ವೆ ಟೆಲಿಗ್ರಾಫ್ಗಳ ಪರಿಚಯ. ಈ ಕೆಳಗಿನವರಲ್ಲಿ ಯಾರು ಆತನ ಹೊಸ ಪಂಚಾಂಗ ಪಟ್ಟಿಗೆ, ಹೊಸ ನಾಣ್ಯ ಪದ್ಧತಿಗೆ ಮತ್ತು ಹೊಸ ಭಾರ ಮತ್ತು ಅಳತೆಯ ಮಾಪನಕ್ಕಾಗಿ ಗುರುತಿಸಲ್ಪಟ್ಟವರು? ಸರಿಯಾದ ಉತ್ತರ ಟಿಪ್ಪು ಸುಲ್ತಾನ್. ಮೊಘಲ್ ಅರಸ ಎರಡನೆಯ ಬಹದ್ದೂರ್ ಶಾ ಬ್ರಿಟಿಷರಿಂದ ಪದಚ್ಯುತಿಗೊಳಿಸಲ್ಪಟ್ಟು ಕಳಿಸಲ್ಪಟ್ಟದ್ದು ಎಲ್ಲಿಗೆ? ಸೊ ಇಲ್ಲಿ ಅವರು ಕಳಿಸಲ್ಪಟ್ಟದ್ದು ಎಲ್ಲಿ? ಮಾಂಡಲೆ. ಆಪ್ಷನ್ ಸಿ ಮಾಂಡಲೆ. ಈ ಕೆಳಗಿನ ಯಾರು ಒಬ್ಬ ಕ್ರಾಂತಿಕಾರಿಯಾಗಿದ್ದು ನಂತರದಲ್ಲಿ ಯೋಗಿ ಮತ್ತು ತತ್ವಜ್ಞಾನಿಯಾಗಿ ಬದಲಾದರು? ಸರಿಯಾದ ಉತ್ತರ ಅರಬಿಂದೋ ಘೋಷ್. ಆಪ್ಷನ್ ಬಿ ಅರಬಿಂದೋ ಘೋಷ್. ಬಾರ್ದೋಲಿಯಲ್ಲಿ ಸತ್ಯಾಗ್ರಹವನ್ನು ಮುನ್ನಡೆಸಿದವರು ಯಾರು? ವಲ್ಲಭಭಾಯಿ ಪಟೇಲ್ ಅವರು. ಮನುಷ್ಯನ ದೇಹದ ಭಾರವು ಏನಾಗಿರುತ್ತೆ? ಸೊ ಇಲ್ಲಿ ಸರಿಯಾದ ಉತ್ತರ ಧ್ರುವಗಳಲ್ಲಿ ಗರಿಷ್ಠವಾಗಿ ಇರುತ್ತೆ. ಈ ಕೆಳಗಿನ ಯಾವುದು ರೇಡಿಯೋ ಆಕ್ಟಿವ್ ಮೂಲದ ಕ್ರಿಯೆಗಳ ಮಾಪಕವಾಗಿದೆ? ಸೊ ಬಿಕ್ವೆರಲ್. ಆಪ್ಷನ್ ಬಿ ಸರಿಯಾದ ಉತ್ತರ. ವಾತಾವರಣದ ಮಾಲಿನ್ಯದಿಂದಾಗುವ ಆಮ್ಲ ಮಳೆಗೆ ಕಾರಣ ಏನಂತ ಕೇಳಿದರೆ? ಸೊ ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್. ಎಲ್ಲ ಜೀವಶಾಸ್ತ್ರೀಯ ಬಂಧಗಳಲ್ಲಿ ಮುಖ್ಯವಾದ ಮೂಲ ಧಾತು ಯಾವುದು? ಇಂಗಾಲ ಆಗಿರುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ, ಇಂಗಾಲದ ಡೈಆಕ್ಸೈಡನ್ನು ಹಸಿರು ಮನೆ ಅನಿಲ ಎಂದು ಕರೆಯಬಹುದು. ಯಾಕೆ ಅಂದರೆ ಇದು ಇನ್ಫ್ರಾರೆಡ್ ವಿಕಿರಣವನ್ನು ಹೀರಿಕೊಳ್ಳುತ್ತದೆ. ಈ ಕೆಳಗಿನ ಯಾವ ಸಂಯೋಜನೆಯು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ತಪ್ಪಾಗಿರೋದು ಯಾವುದು ಅಂದರೆ ಶಿವರಾಮ್ ಕಾರಂತ್ ಯಯಾತಿ. ಆಪ್ಷನ್ ಸಿ ಅನ್ನೋದು. ಸೊ ಮುಂದಿಂದು ಪ್ರಸಿದ್ಧ ಬೌದ್ಧ ಅವಶೇಷಗಳು ಕರ್ನಾಟಕದಲ್ಲಿ ಇಲ್ಲಿ ಕಾಣಸಿಗತ್ತೆ. ಸೊ ಸರಿಯಾದ ಉತ್ತರ ಸನ್ನತಿಯಲ್ಲಿ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೃತಿಗಳನ್ನು ಮತ್ತು ಯಾರು ರಚನಾಕಾರರು ಅದನ್ನು ಹೊಂದಿಸಿ ಬರೆಯೋದು ಇದೆ. ಸೊ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಎ ಮೃಶ್ಚಕಟಿಕ ಶೂದ್ರಕ, ಆಮೇಲೆ ಗೀತ ಗೋವಿಂದ ಜಯದೇವ, ಮುದ್ರಾ ರಾಕ್ಷಸ ವಿಶಾಖದತ್ತ, ರಾಜತರಂಗಿಣಿ ಕಲ್ಹಣ. ಅವ್ರು ಹೆಂಗೆ ಕೊಟ್ಟಿದ್ದಾರಲ್ಲ ಅದು ಕರೆಕ್ಟಾಗಿ ಇದೆ. ಸೊ 24ನೇದು ಹೊಂದಿಸಿ ಬರೆಯಿರಿ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗತ್ತೆ. ಸೊ ರಾಜಸ್ಥಾನ್ ಸೂಸಿನಿ, ಕರ್ನಾಟಕ ಯಕ್ಷಗಾನ, ಉತ್ತರ ಪ್ರದೇಶ್ ಥೋರ್, ಜಮ್ಮು ಮತ್ತು ಕಾಶ್ಮೀರ ರಾಗ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಸೊ ಕೆಳಗಿನವುಗಳಲ್ಲಿ ಯಾವುದನ್ನು ಉಲ್ಕೆ ಅಥವಾ ಬೀಳುತ್ತಿರುವ ನಕ್ಷತ್ರ ಎಂದು ಕರೆಯಲಾಗತ್ತೆ? ಸೊ ಆಪ್ಷನ್ ಎ ಮಿಟಿಯೋರಾಯ್ಡ್ಸ್ಗಳನ್ನು ಈ ರೀತಿ ಕರೆಯಲಾಗತ್ತೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಇವುಗಳ ಮೂಲಕ ಹಾದು ಹೋಗುತ್ತೆ ಭಾರತ ಮತ್ತು ಸೌದಿ ಅರೇಬಿಯಾ. ಯುರೋಪಿಯನ್ ಯಾವ ದೇಶವು ಸರೋವರಗಳ ದೇಶ ಎಂದು ತಿಳಿಯಲ್ಪಟ್ಟಿದೆ? ಫಿನ್ಲ್ಯಾಂಡ್. ಲಕ್ಷದ್ವೀಪ ದ್ವೀಪಗಳು ಇದರ ಉತ್ಪನ್ನವಾಗಿದೆ. ಸರಿಯಾದ ಉತ್ತರ ಬಂಡೆ ನಿರ್ಮಾಣ. ಭಾರತದಲ್ಲಿ ಅತ್ಯಂತ ಎತ್ತರದ ಮಾರಿ ಅಲೆ ಉಳ್ಳ ನದಿ ಯಾವುದು ಇದಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಹೂಗ್ಲಿ. ಮಲಗಿರುವ ಬುದ್ಧ ಪರ್ವತ ಈ ಜಿಲ್ಲೆಯಲ್ಲಿ ಇದೆ. ಇದು ಇರೋದು ಯಾದಗಿರಿಯಲ್ಲಿ. ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಇಲ್ಲಿದೆ. ಸರಿಯಾದ ಉತ್ತರ ಮೈಸೂರು. ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವ ವಾಲ್ ಸ್ಟ್ರೀಟ್ ಯಾವ ಚಟುವಟಿಕೆಯೊಂದಿಗೆ ಸಂಪರ್ಕ ಹೊಂದಿದೆ? ಸರಿಯಾದಂಥ ಉತ್ತರ ಬ್ಯಾಂಕಿಂಗ್ ಮತ್ತು ಹಣಕಾಸು. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ನಿರ್ಧರಿಸುವ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರವು ಇದರಡಿ ಬರುತ್ತೆ. ಸೊ ಇದು ಬರೋದು ಮೂಲ ನ್ಯಾಯಾಧಿಕಾರದ ಅಡಿಯಲ್ಲಿ. ಆಪ್ಷನ್ ಸಿ. ಗೋಲ್ಡನ್ ಫೈಬರ್ ಎಂದು ಇದಕ್ಕೆ ಹೇಳುತ್ತಾರೆ. ಸೊ ಸರಿಯಾದಂಥ ಒಂದು ಉತ್ತರ ಗೋಣಿ ನಾರು. ಆಪ್ಷನ್ ಸಿ. ಓಕೆ, ಸೊ ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಚಿಕ್ಕಮಗಳೂರು ಸಕ್ಕರೆ ಕೃಷಿಗೆ ಪ್ರಸಿದ್ಧ, ಮಂಡ್ಯವು ಕಾಫಿ ತಯಾರಿಕೆಗೆ ಪ್ರಸಿದ್ಧ ಪ್ರದೇಶ ಅಂತ ಹೇಳಲಾಗಿದೆ. ಸೊ ಕೊಟ್ಟಂತಹ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸೊ ಕೊಟ್ಟಂಥ ಹೇಳಿಕೆಗಳಲ್ಲಿ ಎರಡೂ ಕೂಡ ತಪ್ಪಾಗಿದೆ. ಸೊ ಅದಕ್ಕೋಸ್ಕರ ಆಪ್ಷನ್ ಡಿ ಸರಿಯಾದ ಉತ್ತರ. ಸಸ್ಯವೊಂದರ ಈ ಅಂಗವಿನ್ಯಾಸಗಳಲ್ಲಿ ಯಾವುದು ವಿಸರ್ಜನೆಗೆ ಕಾರಣವಾಗಿರುತ್ತೆ? ಸೊ ಸ್ಟೊಮ್ಯಾಟಾ, ಅದು ಸರಿಯಾದ ಉತ್ತರ. ಕಣ್ಣಿನ ಅಕ್ಷಿಪಟವನ್ನು ಸಾಂಪ್ರದಾಯಿಕ ಕ್ಯಾಮ್ರಾ ಒಂದರ ಈ ಕೆಳಗಿನ ಭಾಗಗಳಲ್ಲಿ ಯಾವುದಕ್ಕೆ ತುಲನೆಯನ್ನು ಮಾಡಬಹುದು? ಸರಿಯಾದ ಉತ್ತರ ಲೆನ್ಸ್. ಆಪ್ಷನ್ ಬಿ ಲೆನ್ಸ್ಗೆ.
ಈ ಕಾರಣದಿಂದಾಗಿ ಭೂಖಂಡಗಳು ಬೇರೆ ಬೇರೆ ಆಗಿದೆ. ಸರಿಯಾದಂಥ ಉತ್ತರ ರಾಚನಿಕ ಕ್ರಿಯೆಗಳು. ಕೆಳಗಿನವರಲ್ಲಿ ಯಾರು ಹಾಫ್ ಅ ಲೈಫ್ ಪುಸ್ತಕದ ಕರ್ತೃ? ಸೊ ಸರಿಯಾದಂಥ ಉತ್ತರ VS ನೈಪಾಲ್. ಯಾರನ್ನ ಲೇಡಿ ವಿತ್ ಲ್ಯಾಂಪ್ ಎಂದು ಕರೀತಾರೆ? ಸೊ ಯಾರನ್ನ? ಫ್ಲಾರೆನ್ಸ್ ನೈಟಿಂಗೇಲ್ ಅವರನ್ನ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯುಗಗಳನ್ನು ಮತ್ತು ಅದನ್ನು ಏನಂತ ಕರೀತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆ ಇದೆ. ಸೊ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಎ ಆಗುತ್ತೆ. ಸೊ ಪ್ಯಾಲಿಯೋಲಿಥಿಕ್ ಹಳೆಯ ಶಿಲಾಯುಗ, ನಿಯೋಲಿಥಿಕ್ ನೂತನ ಶಿಲಾಯುಗ, ಮೀಸೋಲಿಥಿಕ್ ಇದು ಮಧ್ಯ ಶಿಲಾಯುಗ ಮತ್ತು ಚಾಲ್ಕೋಲಿಥಿಕ್ ಇದು ತಾಮ್ರ ಶಿಲಾಯುಗ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಸೊ ಕೃತಿಗಳು ಯಾವುದು ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗುತ್ತೆ. ಇದರ ಪ್ರಕಾರ ಮನುಸ್ಮೃತಿಗಳು ಕಾನೂನು ಸಂಹಿತೆ, ಸೂತ್ರಗಳು ಸಂಪ್ರದಾಯಗಳು ಮತ್ತು ಶಾಸ್ತ್ರವಿಧಿಗಳು, ಉಪವೇದಗಳು ಲೌಕಿಕ ವಿಷಯಗಳು ಮತ್ತು ಬ್ರಾಹ್ಮಣಕಗಳು ವೇದ ಮಂತ್ರಗಳ ಮೇಲೆ ವಿವರವಾದ ಟಿಪ್ಪಣಿ. ಮಹಾಯಾನ ಬೌದ್ಧ ಪಂಥದ ಧರ್ಮ ಬೋಧನೆಗೆ ಆಯ್ದುಕೊಂಡ ಭಾಷೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಸಂಸ್ಕೃತ ಆಗಿದೆ. ವಾತಾಪಿ ಇವರ ರಾಜಧಾನಿಯಾಗಿತ್ತು. ಸೊ ವಾತಾಪಿ ಪ್ರಮುಖವಾಗಿ ಚಾಲುಕ್ಯರ ರಾಜಧಾನಿಯಾಗಿತ್ತು. ಬಾದಾಮಿ ಅಂತ ಇವಾಗ ಹೇಳ್ತೀವಿ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಸೊ ಪ್ರಮುಖವಾದಂತಹ ಸಮಾಜ, ಅದನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ. ಸೊ ಇಲ್ಲಿ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಸಿ ಆಗುತ್ತೆ. ಸೊ ಬ್ರಹ್ಮ ಸಮಾಜ ರಾಜಾರಾಮ್ ಮೋಹನ್ ರಾಯ್, ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದರು, ಆರ್ಯ ಸಮಾಜ ದಯಾನಂದ ಸರಸ್ವತಿ ಮತ್ತು ಸತ್ಯಶೋಧಕ ಸಮಾಜ ಜ್ಯೋತಿಬಾ ಫುಲೆ ಅವರು. ಒಂದು ವೇಳೆ ಬುಧನಿಗಿಂತ ಶುಕ್ರನು ಪ್ರಕಾಶಮಾನವಾಗಿದ್ದು ಗುರುವಿಗಿಂತ ಬುಧನು ಪ್ರಕಾಶಮಾನವಾಗಿಲ್ಲ, ಶುಕ್ರನಿಗಿಂತ ಗುರುವು ಪ್ರಕಾಶಮಾನವಾಗಿದ್ದಾನೆ, ಆದರೆ ಪ್ಲೂಟೋನಿಗಿಂತ ಪ್ರಕಾಶಮಾನವಲ್ಲ. ಇವುಗಳಲ್ಲಿ ಯಾವುದು ಅತಿ ಹೆಚ್ಚು ಪ್ರಕಾಶಮಾನ ಆಗಿದೆ? ಸೊ ಇಲ್ಲಿ ಸರಿಯಾದ ಉತ್ತರ ಪ್ಲೂಟೋ, ಆಪ್ಷನ್ ಡಿ. ಗ್ರಾಮದ ಒಟ್ಟು ಜನಸಂಖ್ಯೆ 5,000ದಲ್ಲಿ ಗಂಡಸರು 10% ಜಾಸ್ತಿಯಾಗಿದ್ದು 15% ಮಹಿಳೆಯರು. ಹೀಗಾಗಿ ಒಂದು ವರ್ಷದಲ್ಲಿ ಒಟ್ಟು ಜನಸಂಖ್ಯೆ 5,600 ಆಗಿದೆ. ಹಾಗಾದರೆ ಗಂಡಸರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 3,000. ಪೇಪರನ್ನು QCSIW ಎಂದು ಸಂಕೇತಿಸಿದರೆ ಎಕ್ಸಾಂಪಲನ್ನು ಹೀಗೆ ಬರೆಯಬಹುದು. ಎಕ್ಸಾಂಪಲನ್ನು FZDQURL ಅಂತ ಬರಿಬಹುದು. ಯಾವುದು ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಡದೇ ಇರೋದು ಕಾನೂನು ಮತ್ತು ಸುವ್ಯವಸ್ಥೆ. ಅದನ್ನು ಹೊರತುಪಡಿಸಿ ಸಾರ್ವಜನಿಕ ಆರೋಗ್ಯ, ಸ್ವಚ್ಛತೆ, ನೈರ್ಮಲೀಕರಣ, ಸಾರ್ವಜನಿಕ ಉಪಯುಕ್ತತಾ ಸೇವೆಗಳು ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಿದೆ. ಈ ಕೆಳಗಿನ ಯಾವ ಹೇಳಿಕೆಯು 1857ರ ದಂಗೆಯ ಬಗ್ಗೆ ಸರಿಯಾದಂಥ ಒಂದು ವಿವರಣೆ ಆಗಿದೆ? ಸರಿಯಾದ ಉತ್ತರ ಅಧಿಕಾರವನ್ನು ಹಿಂಪಡೆಯಲು ಹಳೆಯ ರಾಜಕೀಯ ಆದೇಶದ ಕೊನೆಯ ಪ್ರಯತ್ನ. 19ನೇ ಶತಮಾನದಲ್ಲಿ ಪದೇ ಪದೇ ಸಂಭವಿಸಿದ ಕ್ಷಾಮದಲ್ಲಿ ಮಿಲಿಯನ್ ಗಟ್ಟಲೆ ಭಾರತೀಯರ ಮರಣಕ್ಕೆ ಮುಖ್ಯ ಕಾರಣವಾಗಿದ್ದು ಯಾವುದು? ಒಟ್ಟಾರೆಯಾಗಿ ಆಹಾರದ ಕೊರತೆ ಮತ್ತು ಇದರ ಅಸಮರ್ಪಕ ವಿತರಣೆ. ಸೊ ಇದನ್ನು ಪ್ರತಿರೋಧಿಸಿ 1919ರಲ್ಲಿ ಗಾಂಧೀಜಿಯವರು ಸತ್ಯಾಗ್ರಹ ಚಳುವಳಿಯನ್ನು ಪ್ರಾರಂಭ ಮಾಡಿದರು. ಸೊ ರೌಲತ್ ಕಾಯ್ದೆ ಜಾರಿಯನ್ನು ವಿರೋಧಿಸಿ. ಮೈಸೂರು ಪ್ರತಿನಿಧಿ ಸಭೆಯನ್ನು ಪ್ರಾರಂಭ ಮಾಡಿದವರು ಯಾರು? ಸರಿಯಾದ ಉತ್ತರ ದಿವಾನ್ ರಂಗಚಾರ್ಲು. ಹೈದರಾಬಾದ್ ನಿಜಾಮರ ಅಧೀನದಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯವು ಭಾರತೀಯ ಒಕ್ಕೂಟಕ್ಕೆ ಸೇರಿದ್ದು ಯಾವಾಗ ಅಂದರೆ ಸೆಪ್ಟೆಂಬರ್ 1948ನಲ್ಲಿ. ವಾಯುಮಂಡಲದ ಒತ್ತಡವನ್ನು ಇದರಿಂದ ಅಳೆಯಬಹುದು. ಸರಿಯಾದ ಉತ್ತರ ವಾಯುಭಾರ ಮಾಪಕ. ಮೋಡಗಳಿಂದ ಮಳೆಯನ್ನು ಪ್ರಚೋದಿಸುವ ತಂತ್ರವನ್ನು ಹೀಗೆಂದು ಕರೆಯುತ್ತಾರೆ. ಸರಿಯಾದ ಉತ್ತರ ಮೋಡ ಬಿತ್ತನೆ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಸೊ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಎ ಆಗುತ್ತೆ. ಸೊ ಉತ್ತಮ ಉಷ್ಣವಾಹಕ ಬೆಳ್ಳಿ, ಆಮೇಲೆ ಬಹಳ ಸಮೃದ್ಧವಾದಂತಹ ಲೋಹ ಅಲ್ಯೂಮಿನಿಯಂ, ಬಹಳ ಸುನಮ್ಯ ಲೋಹ ಯಾವುದು ಅಂದರೆ ಚಿನ್ನ, ದುರ್ಬಲ ಉಷ್ಣವಾಹಕ ಸೀಸ. ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವು ಏನಾಗಿದೆ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಸೂಚಿಸಲ್ಪಟ್ಟಿದೆ.
ಸಂವಿಧಾನದ ಯಾವ ವಿಭಾಗದಲ್ಲಿ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯು ಸಂಬಂಧಿಸಿದೆ? ಸೊ ಇದು ಸಂಬಂಧಪಟ್ಟಿರೋದು ರಾಜ್ಯನೀತಿ ನಿರ್ದೇಶಕ ಸೂತ್ರಗಳಲ್ಲಿ. ಈ ಕೆಳಗಿನ ಯಾವ ಕಲಮಿನಲ್ಲಿ ಸಂವಿಧಾನದ ತಿದ್ದುಪಡಿಯ ಕಾರ್ಯವಿಧಾನಗಳನ್ನು ಇಡಲಾಗಿದೆ? ಸೊ ಸರಿಯಾದ ಉತ್ತರ 368ನೆಯ ಕಲಮಿನಲ್ಲಿ. ಗಾಂಧಾರ ಶಿಲ್ಪಕಲೆಯು ಇದರಿಂದ ಆಳವಾಗಿ ಪ್ರಭಾವಿತವಾಗಿದೆ. ಸೊ ಹೆಲೆನಿಕ್ ಇಂದ ಆಳವಾಗಿ ಪ್ರಭಾವಿತವಾಗಿದೆ. ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಬಾಹುಬಲಿಯ ಮೂರ್ತಿಯನ್ನು ಕಾಣಲಾಗುವುದಿಲ್ಲ? ಸೊ ಉಡುಪಿಯಲ್ಲಿ, ಧರ್ಮಸ್ಥಳ, ಶ್ರವಣಬೆಳಗೊಳ ಮತ್ತು ಕಾರ್ಕಳದಲ್ಲಿ ಬಾಹುಬಲಿಯ ಮೂರ್ತಿಯನ್ನು ನಾವು ನೋಡ್ಬೋದು. ಓಕೆ, ಯಾವ ನದಿಗೆ ಅಡ್ಡಲಾಗಿ ಗೋರೂರು ಅಣೆಕಟ್ಟನ್ನು ನಿರ್ಮಿಸಲಾಗಿದೆ? ಸರಿಯಾದ ಉತ್ತರ ಹೇಮಾವತಿ ನದಿಗೆ ಅಡ್ಡಲಾಗಿ. ಒಂದು ಅರ್ಥವ್ಯವಸ್ಥೆಯಲ್ಲಿ ಟೇಕ್ ಆಫ್ ಹಂತ ಅಂದರೆ ಏನು? ಸೊ ಸರಿಯಾದ ಉತ್ತರ ಸ್ಥಿರ ಬೆಳವಣಿಗೆಯ ಪ್ರಾರಂಭ. ಹಣದುಬ್ಬರ ಅಂದರೆ ಏನು? ಸರಿಯಾದ ಉತ್ತರ ಸಾಮಾನ್ಯ ಬೆಲೆ ಸೂಚಿಯಲ್ಲಿ ಏರಿಕೆ. ಆರ್ಥಿಕ ಸರ್ವೇಕ್ಷಣವು ಇದರಿಂದ ಪ್ರಕಟಿಸಲ್ಪಡುತ್ತೆ. ಸೊ ಪ್ರಕಟಿಸಲ್ಪಡೋದು ಆರ್ಥಿಕ ಸಚಿವಾಲಯ. ಭಾರತದಲ್ಲಿ ಕೇಸರಿಯನ್ನು ಬೆಳೆಯುವ ಏಕಮಾತ್ರ ರಾಜ್ಯ ಯಾವುದಾಗಿದೆ? ಜಮ್ಮು ಮತ್ತು ಕಾಶ್ಮೀರ. ಭಾರತದ ಸಂವಿಧಾನದಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಉತ್ತೇಜನವು ಇದರಲ್ಲಿ ಒಳಗೊಂಡಿದೆ. ಸೊ ಇದು ಒಳಗೊಂಡಿರೋದು ರಾಷ್ಟ್ರ ಧೋರಣೆ ಕಾರ್ಯಸೂತ್ರಗಳ ನಿರ್ದೇಶಕ ಸೂತ್ರಗಳು. ಕೆಳಗಿನವುಗಳಲ್ಲಿ ಯಾವ ರೋಗವನ್ನು ಭಾರತದಲ್ಲಿ ನಿರ್ಮೂಲನೆಗೊಳಿಸಲಾಗಿದೆ? ಸೊ ಇಲ್ಲಿ ನಿರ್ಮೂಲನೆಗೊಳಿಸಲಾಗಿರೋದು ಆಪ್ಷನ್ ಬಿ 3 ಮಾತ್ರ, ಅಂದರೆ ಸ್ಮಾಲ್ ಪಾಕ್ಸ್. ಓಕೆ, ಕೆಳಗಿನವುಗಳಲ್ಲಿ ಯಾವುದು ಮಾನವ ದೇಹದ ಉಷ್ಣತಾ ಸ್ಥಾಪಿ ಹೊಂದಿರುತ್ತೆ? ಯಾವುದು? ಹೈಪೋಥಲಾಮಸ್, ಆಪ್ಷನ್ ಡಿ. ಈ ಕೆಳಗಿನವುಗಳಲ್ಲಿ ಯಾವ ಕಾಯಿಲೆಯು ಪ್ರೋಟೀನ್ ಕೊರತೆಯಿಂದ ಉಂಟಾಗತ್ತೆ? ಸೊ ಸರಿಯಾದ ಉತ್ತರ ಕ್ವಾಶಿಯೋರ್ಕರ್. ಈ ಕೆಳಗಿನವುಗಳಲ್ಲಿ ಯಾವುದು ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಿದ ಪ್ರಪ್ರಥಮ ದೇಶ ಆಗಿದೆ? ಸೊ ಸರಿಯಾದ ಉತ್ತರ ನ್ಯೂಜಿಲ್ಯಾಂಡ್. ವಿಶ್ವದ ಅತ್ಯಂತ ಪ್ರಾಚೀನ ಏಕಾಧಿಪತ್ಯ ಇವರದ್ದಾಗಿದೆ. ಸೊ ಸರಿಯಾದ ಉತ್ತರ ಜಪಾನ್. ಸಲಾರ್ ಜಂಗ್ ಮ್ಯೂಸಿಯಂ ಇಲ್ಲಿದೆ. ಸೊ ಇದು ಇರೋದು ಹೈದರಾಬಾದ್ನಲ್ಲಿ. ಓಕೆ, ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಗುರುತಿಸಲಾಗಿದೆ? ಸರಿಯಾದ ಉತ್ತರ ಪುರಂದರ ದಾಸರು. ಓಕೆ, ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ರಿಪೀಟೆಡ್ ಕ್ವಶನ್ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಜೂನ್ 21. ಗೋಳಿಯನ್ನು ಪಳಗಿಸುವ ಕ್ರೀಡೆ ಜಲ್ಲಿಕಟ್ಟನ್ನು ಪ್ರಾತಿನಿಧಿಕವಾಗಿ ಈ ಕೆಳಗಿನ ರಾಜ್ಯದಲ್ಲಿ ನಡೆಸಲಾಗುತ್ತೆ. ಸೊ ಯಾವ ರಾಜ್ಯ ಅಂತ ಹೇಳಬೇಕಂದ್ರೆ ತಮಿಳುನಾಡು. ಹಿಮಾಚಲ್ ಪ್ರದೇಶದ 2ನೆಯ ರಾಜಧಾನಿಯಾಗಿ ಯಾವ ನಗರವನ್ನು ಘೋಷಣೆ ಮಾಡಲಾಗಿದೆ? ಸರಿಯಾದ ಉತ್ತರ ಧರ್ಮಶಾಲಾ. ಭಾರತದ ಅತ್ಯಂತ ಉದ್ದದ ಕಾಲುವೆ ಚೆನಾನಿ ನಾಶ್ರಿ ಕಾಲುವೆ ಇರೋದು ಎಲ್ಲಿ? ಸೊ ಇದು ಇರೋದು ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಕರ್ನಾಟಕದ ಯಾವ ಪ್ರದೇಶದಲ್ಲಿ ಅಶೋಕನ ಕಿರಿಯ ಶಿಲಾಶಾಸನ ಶೋಧಿಸಲ್ಪಟ್ಟಿದೆ? ಸೊ ಯಾವುದು? ಮಸ್ಕಿ, ರಾಯಚೂರು. ಭಾರತದಲ್ಲಿ ಆರ್ಥಿಕ ವರ್ಷವನ್ನು ಜನವರಿ ಟು ಡಿಸೆಂಬರ್ ಆಕಾರಕ್ಕೆ ಬದಲಿಸಿದ ಪ್ರಥಮ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಧ್ಯಪ್ರದೇಶ್. ಸೊ ಇದಿಷ್ಟು ಈ ಭಾಗದ ಪ್ರಮುಖವಾದಂಥ ಪ್ರಶ್ನೆ ಆಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಮತ್ತು ಸಾಯಂಕಾಲ ಕ್ವಿಝಸ್ಗಳನ್ನು ನಡೆಸಲಾಗತ್ತೆ ಟೆಲಿಗ್ರಾಮ್ ಚಾನಲ್ನಲ್ಲಿ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಪ್ರಾಕ್ಟೀಸ್ ಕೂಡ ಆಗುತ್ತೆ, ಬಂದು ಜಾಯ್ನ್ ಆಗಿ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.